ಶ್ರೀಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾ ನಾರಾಯಣೋ ಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಚತುರವದನನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ನುತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸನಿ ಮದ್ವದನ ಸದನದಲ್ಲಿ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಸ್ಮದ್ಗುರು ಸಮಾರಂಭಾನ್ ಟೀಕಾಕೃತ್ಪಾದಮಧ್ಯಗಾನ್ ಶ್ರೀಮದಾಚಾರ್ಯ ಪರ್ಯಂತಾನ್ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕಾರ್ತೀಕ ಮಾಸದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಜ್ಞಾನ ಕಾರ್ಯಗಳನ್ನ ಮಾಡಲಿಕ್ಕೆ ಆದೇಶವನ್ನ ನಮ್ಮ ಪುರಾಣಗಳು ಧರ್ಮಶಾಸ್ತ್ರಗಳು ಮಾಡಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನ ಕಾರ್ಯ. ಪರಮಾತ್ಮನ ಕಥೆಗಳನ್ನ, ಪರಮಾತ್ಮನ ಚರಿತ್ರೆಯನ್ನ, ನವವಿಧವಾಗಿರ್ತಕ್ಕಂಥ ಭಕ್ತಿಗಳಿಗೆ ಸಹಕಾರಿಯಾಗಿರ್ತಕ್ಕಂತಹ ತತ್ವಜ್ಞಾನವನ್ನ, ಇದೆಲ್ಲವನ್ನು ಕೂಡ ಪಡೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾದ್ರೆ ಯಾವುದನ್ನು ತಿಳಿದುಕೊಳ್ಬೇಕು? ಸಂಸ್ಕೃತದಲ್ಲಿ ಅಥವಾ ನಮ್ಮ ವೇದಾಂತ ಶಾಸ್ತ್ರದಲ್ಲಿ ರಾಶಿ ರಾಶಿ ಗ್ರಂಥಗಳಿದೆ. ಎಲ್ಲಾ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಜನ್ಮ ಸಾಕಾಗೋದೇ ಇಲ್ಲ. ಅಷ್ಟು ಗ್ರಂಥಗಳಿದೆ, ಅಷ್ಟು ಜ್ಞಾನ ಇದೆ. ಹಾಗಾದ್ರೆ ಯಾವುದನ್ನ ತಿಳ್ಕೊಳ್ಬೇಕು? ಯಾವುದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಸುಲಭವಾಗಿ ಎಲ್ಲಾ ಪ್ರಮೇಯಗಳು, ಎಲ್ಲಾ ಪರಮಾತ್ಮನ ಎಲ್ಲಾ ಗುಣಗಳು ಅರ್ಥ ಆಗುತ್ತೆ ಅನ್ನೋದು ಸಹಜವಾಗಿ ಎಲ್ಲರೂ ಕೂಡ ಮೂಡ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಈ ಪ್ರಶ್ನೆ ಎಲ್ಲಾ ಸಜ್ಜನರಿಗೂ ಬಂದಾಗ ಪರಮಾತ್ಮ ಭಗವಂತ ವೇದವ್ಯಾಸ ದೇವರು ಅವರು ವೇದಗಳನ್ನು ವಿಭಾಗ ಮಾಡ್ತಾರೆ. ಎಲ್ಲ ಸಜ್ಜನರಿಗೆ ಇದರಿಂದಾಗಿ ತತ್ವಜ್ಞಾನ ಸಿಗಲಿ ಅನ್ನೋ ದೃಷ್ಟಿಯಿಂದ ಮೊದಲು ಮಹಾವೇದ ಅಂತ ಒಂದೇ ವೇದ ಇತ್ತು, ಆ ವೇದವನ್ನು ವಿಭಾಗ ಮಾಡ್ತಾರೆ. ವಿಭಾಗ ಮಾಡಿ ತ್ರಯಿ ಅಂತ ಅದನ್ನು ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಎಂಬುದಾಗಿ 3 ವೇದವನ್ನಾಗಿ ವಿಭಾಗ ಮಾಡ್ತಾರೆ. ಆ ವೇದಗಳಿಗೂ ಕೂಡ ಅರ್ಥವನ್ನ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಜನರಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ವೇದದ ಅರ್ಥವನ್ನ ಮಾಡ್ಕೊಳ್ಳೋದು, ಅದರ ಸಾಮರ್ಥ್ಯ ಅದು ದೊಡ್ಡದು. ಅದು ಇಲ್ಲದಿದ್ದಾಗ ಸಾಮಾನ್ಯ ಜನರು ಕೂಡ ನಮಗೆ ತತ್ವಜ್ಞಾನ ಇಲ್ಲ ಅಂತ ಆಗೋಗುತ್ತೆ. ಅಥವಾ ವೇದದ ಅರ್ಥವೇ ಸರಿಯಾಗಿ ತಿಳಿದೇ ಇದ್ರೆ, ಅಪಾರ್ಥ ಆಗಿಬಿಟ್ರೆ ಆಗ ಅದು ಇನ್ನೂ ಘೋರವಾದ ಅನರ್ಥ. ಸರಿಯಾಗಿ ತಿಳ್ಕೊಳ್ಳದೆ ಇರೋದು ಒಂದು, ತಪ್ಪಾಗಿ ತಿಳ್ಕೊಳ್ಳೋದು ಇನ್ನೊಂದು ದೋಷ. ಅದಕ್ಕೋಸ್ಕರ ಪರಮಾತ್ಮ ಭಗವಂತನಾದ ವೇದವ್ಯಾಸ ದೇವರು ನಮ್ಮೆಲ್ಲರಿಗೂ ಕೂಡ ವೇದದ ಸಾರ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದಾಗಿ ವೇದಾದಪಿ ಪರಂ ಚಕ್ರೆ ಮಹಾಭಾರತ ಉತ್ತಮಂ ಅಂತ ಹೇಳ್ತಾರೆ. ಮಹಾಭಾರತ ಎಂತಕ್ಕಂಥ ಒಂದು ಅತ್ಯದ್ಭುತವಾಗಿರುವಂತ ಗ್ರಂಥವನ್ನ ಪರಮಾತ್ಮ ಈ ಜಗತ್ತಿಗೆ ಕರುಣಿಸ್ತಾನಂತೆ. ಅದು ಎಷ್ಟು ಅಪರೂಪದ ಅತ್ಯದ್ಭುತವಾಗಿರ್ತಕ್ಕಂಥ ಗ್ರಂಥ ಅಂದ್ರೆ ಅದನ್ನ ಹೇಳ್ಬೇಕಾದ್ರೆ ವೇದಾದಪಿ ಪರಂ ಚಕ್ರೆ. ವೇದದಲ್ಲಿ ಇರ್ತಕ್ಕಂಥ ವಿಷಯಗಳಂತೂ ಇದ್ದೇ ಇದೆ, ಆದರೆ ವೇದದಲ್ಲಿ ಸುಲಭವಾಗಿ ತಿಳಿಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಅನೇಕ ಪ್ರಮೇಯಗಳು ಕೂಡ ಇದರಲ್ಲಿದೆ. ಹಾಗಾಗಿ ವೇದಾದಪಿ ಪರಂ ಚಕ್ರೆ ಅಂತ ಹೇಳಿದ್ರು. ಇದನ್ನ ಬರೆದವರು ಯಾರು? ಸಾಮಾನ್ಯರು ಯಾರೋ ಕವಿಗಳು, ಅವರು ಕೂಡ ಗ್ರಂಥಗಳನ್ನು ಬರೀತಾರೆ. ಇದನ್ನು ಬರೆದವರು ಯಾರು? ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಆ ಪರಮಾತ್ಮ ಭಗವಂತ ವೇದವ್ಯಾಸ ದೇವರು ಬಿಟ್ರೆ ಇಂತಹ ಶ್ರೇಷ್ಠವಾದಂತ ಮಹಾಭಾರತ ಎಂಬಂತ ಗ್ರಂಥವನ್ನ ಯಾರು ತಾನೇ ಬರಲಿಕ್ಕೆ ಸಾಧ್ಯ ಅಂತ ಶ್ರೀಮದಾಚಾರ್ಯರು
ಪ್ರಶ್ನೆ ಮಾಡ್ತಾರೆ. ಕೆಲವರು ಹೇಳಲಿಕ್ಕಿದೆ, ಅಯ್ಯೋ ಒಬ್ರೇನಾದ್ರೂ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಗ್ರಂಥವನ್ನು ಬರಲಿಕ್ಕೆ ಸಾಧ್ಯನಾ? ಹಾಗಾಗಿ ಈ ಮಹಾಭಾರತ ಎಂಬುವಂತ ಗ್ರಂಥವನ್ನ ಬರೆದಿರತಕ್ಕಂಥದ್ದು ಒಬ್ಬ ಯಾರು ಅಲ್ಲ, ಒಂದಿಷ್ಟು ಜನ ಸೇರಿಕೊಂಡು ಈ ಮಹಾಭಾರತ ಎಂಬುವಂತ ಗ್ರಂಥವನ್ನ ಬರೆದ್ರು. ಮೊದಲು ತುಂಬಾ ಸಣ್ಣದಾಗಿತ್ತು. ಮೊದಲು ಕೇವಲ ಒಂದು 20-25 ಸಾವಿರ ಶ್ಲೋಕ ಇತ್ತು. ಅದಾದ್ಮೇಲೆ ಮುಂದೆ ಮುಂದೆ ಬರ್ತಿರ್ತಕ್ಕಂಥ ಜನರೆಲ್ಲ ಸೇರಿ ಅದನ್ನ ಬೆಳೆಸಿ 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 ಇವಾಗ 1,00,000 ಶ್ಲೋಕಾತ್ಮಕವಾದಂತಹ ಮಹಾಭಾರತ ಆಗಿದೆ. ಅಂತ ಮಹಾಭಾರತವನ್ನ ಒಬ್ಬ ವ್ಯಕ್ತಿ ಮಾಡಿದ್ದಲ್ಲ, ಒಂದು ಗುಂಪಿನ ಜನರು ಮಾಡಿದ್ದು ಅಂತ ಕೆಲವರು ಅತಿಯಾಗಿ ಈ ರೀತಿಯಾದಂತಹ ವಾದವನ್ನ ಮಾಡ್ತಾರೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಹೌದು ಮನುಷ್ಯರಿಗೆ ಆ ರೀತಿಯಾಗಿರ್ತಕ್ಕಂತಹ ಗ್ರಂಥವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದು. ಆದ್ರೆ ಅದನ್ನು ಮಾಡಿದ ಮನುಷ್ಯ ಅಲ್ವಲ್ಲ, ಅದನ್ನು ಮಾಡಿದ ಭಗವಂತನಾದ ವೇದವ್ಯಾಸ ದೇವರು. ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಈ ಮಹಾಭಾರತವನ್ನ ಆ ಭಗವಂತನಾದ ವೇದವ್ಯಾಸ ದೇವರು ಬಿಟ್ರೆ ಯಾರ್ ತಾನೇ ಹೇಳಲಿಕ್ಕೆ ಸಾಧ್ಯ, ಯಾರ್ ತಾನೇ ಬರಲಿಕ್ಕೆ ಸಾಧ್ಯ? ಯಾಕೆ? ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ವೇದಗಳಿಗೆ 3 ಅರ್ಥ. ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಅಂತ ಹೇಳಿ, ತ್ಯರ್ಥತಾಂ ವಿತ್ತ ಶ್ರುತಿಷು ದಶಾರ್ಥಂ ಭಾರತಂ. ವೇದಗಳಿಗೆ 3 ಅರ್ಥ ಇದೆ. ಆದರೆ ಮಹಾಭಾರತಕ್ಕೆ ಒಂದೊಂದು ಶ್ಲೋಕಕ್ಕೆ 10 ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಅರ್ಥಗರ್ಭಿತವಾದ, ಅಷ್ಟು ಪ್ರಮೇಯ ಭೂಯಿಷ್ಠವಾದ, ಅಷ್ಟು ನಮ್ಮಂತ ಜನರಿಗೆ ಉಪಕಾರಿಯಾಗಿರ್ತಕ್ಕಂಥ ಗ್ರಂಥ ಮಹಾಭಾರತ. ಹಾಗಾದ್ರೆ ನಮಗೆ ಪರಮಾತ್ಮನ ನಿಜವಾದ ತತ್ವವನ್ನು ತಿಳಿಬೇಕು ಅಂತಾದ್ರೆ ನಾವು ಈ ವೇದದ ಸಾರಭೂತವಾದ ಮಹಾಭಾರತ ಎಂಬಂತ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ. ಅದಕ್ಕೆ ಮಹಾಭಾರತ ಅಂತ ಹೆಸರು. ಯಾಕೆ ಮಹಾಭಾರತ ಅಂತ ಹೆಸರು? ಈಗೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ, ಮಹಾಭಾರತ ಅಂದ್ರೆ ಮಹಾಭಾರತ ಯುದ್ಧ ಆಯ್ತು ಅದಕ್ಕೆ ಮಹಾಭಾರತ ಅಂತ ಕರೀತಾರೆ ಅಂತ. ಹಾಗಲ್ಲ. ಮಹಾಭಾರತ ಅಂತ ಯುದ್ಧ ಅಂತಾದ್ರೆ ಹೇಗ್ ಬಂತು? ಮಹಾಭಾರತದಲ್ಲಿ ಹೇಳಿರೋ ಯುದ್ಧ ಅಂತ ಅರ್ಥ ಅಷ್ಟೇ ಅದಕ್ಕೆ. ಹಾಗಾದ್ರೆ ಮಹಾಭಾರತ ಅಂತ ಅರ್ಥ ಏನು? ಮಹತ್ವಾತ್ ಭಾರವತ್ವಾಚ್ಚ. ಅದು ಎಷ್ಟು ವಿಸ್ತಾರವಾದದ್ದು ಅಂತಂದ್ರೆ ಅಷ್ಟು ವಿಸ್ತಾರವಾದ ಗ್ರಂಥ. ಬರೀ ನಾನೇ ಕೂತ್ಕೊಂಡು 1000 ಪೇಜ್ ಗಟ್ಟಲೆ ಬರೆದು ಬಿಟ್ರೆ ಅದು ವಿಸ್ತಾರವಾದ ಗ್ರಂಥ ಆಗುತ್ತಲ್ಲ. ಅಂದ್ರೆ ಮಹತ್ವಾತ್ ಭಾರವತ್ವಾಚ್ಚ, ಕೇವಲ ವಿಸ್ತಾರವಾಗಿಲ್ಲ, ತುಂಬಾ ಜಾಸ್ತಿ ಪೇಜಸ್ಗಳಿದೆ ಅಂತ ಅರ್ಥ ಅಲ್ಲ. ಮಹತ್ವಾತ್ ಅರ್ಥ ಗಾಂಭೀರ್ಯವೂ ಅಷ್ಟೇ ಇದೆ. ಅರ್ಥದಲ್ಲಿ ಅದನ್ನು ಮೀರಿಸೋರು ಇನ್ನೊಂದಿಲ್ಲ. ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂತಹ ಅತಿ ಶ್ರೇಷ್ಠವಾದ ಪರಮಾತ್ಮನೇ ಸಾಕ್ಷಾತ್ ರಚಿಸಿರ್ತಕ್ಕಂತಹ ಗ್ರಂಥ ಮಹಾಭಾರತ. ಇಂತಹ ಮಹಾಭಾರತದ ಅಧ್ಯಯನವನ್ನ ಮಾಡಿದ್ರೆ ನಿಜವಾದ ತತ್ವಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಅಂತ. ಹಾಗಾದ್ರೆ ಕಲಿಯುಗದಲ್ಲಿ ನಮಗೆ ವೇದಗಳೆಲ್ಲವೂ ಕೂಡ ಅರ್ಥ ಆಗ್ತಾ ಇಲ್ಲ, ನಮಗಷ್ಟು ಜ್ಞಾನ ಬರ್ತಾ ಇಲ್ಲ, ವೇದ ಅರ್ಥ ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಪರಮಾತ್ಮ ಹೇಳಿದ ಮಹಾಭಾರತವನ್ನು ಅಧ್ಯಯನ ಮಾಡು. ಮಹಾಭಾರತವನ್ನು ಅಧ್ಯಯನ ಮಾಡಿ ನೀನು ನಿಜವಾದಂತಹ ವೇದದ ಅರ್ಥ ಏನು ಅಂತ ತಿಳಿದುಕೋ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಮಹಾಭಾರತವನ್ನು ಅಧ್ಯಯನ ಮಾಡೋದು ಸುಲಭ ಇಲ್ಲ. ಯಾಕೆಂದ್ರೆ ಮಹಾಭಾರತ ಚಿಕ್ಕ ಗ್ರಂಥ ಅಲ್ಲ, ಅದು 1,00,000 ಶ್ಲೋಕಾತ್ಮಕವಾದ ಗ್ರಂಥ. ವಾದಿರಾಜ ಶ್ರೀಪಾದಂಗಳವರು ಅದಕ್ಕೆ ಲಕ್ಷಾಲಂಕಾರ ಅಂತ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಲಕ್ಷಾಲಂಕಾರ, 1,00,000 ಶ್ಲೋಕಗಳಿಗೆ ಅವರ ಅಲಂಕಾರ, ತಮ್ಮ ವ್ಯಾಖ್ಯಾನ ಎಂಬಂತ ಅಲಂಕಾರವನ್ನ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂತಹ 1,00,000 ಶ್ಲೋಕ ಇರತಕ್ಕಂತಹ ಗ್ರಂಥ ಅದನ್ನ ಹೆಂಗ್ ಅಧ್ಯಯನ ಮಾಡ್ತೀವಿ ಅಂತ ನಮಗೆ ಅದು ಕೂಡ ಕಷ್ಟ ಆಗತ್ತೆ ಎಷ್ಟೋ ಸರಿ. ಅದಕ್ಕೆ ಆಚಾರ್ಯರು ಮತ್ತೆ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಮಹಾಭಾರತ ತಾತ್ಪರ್ಯಣಯ, ಅದೇ ರೀತಿಯಾಗಿ ರಾಯರು ಅದರದ್ದು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದಾಗಿ ಮಹಾಭಾರತ ತಾತ್ಪರ್ಯಣಯ ಭಾವಸಾರ ಅಂತೆಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ. ಆದ್ರೆ ಮಹಾಭಾರತವನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಮಹಾಭಾರತವನ್ನು ಅಧ್ಯಯನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ತುಂಬಾ ಅದರದ್ದು ಅಷ್ಟು ಸಮಯ ಇಲ್ಲ ಅಥವಾ ನಮ್ಗಷ್ಟು ಯೋಗ್ಯತೆ ಇಲ್ಲ ಅಂತ ಅನ್ಸಿದ್ರೆ ಕನಿಷ್ಠ ಪಕ್ಷ ಮಹಾಭಾರತದ ಖಿಲ ಭಾಗವಾದಂತಹ ಹರಿವಂಶ ಅನ್ನುವಂತಹ ಭಾಗವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಈ ಹರಿವಂಶ ಎಂಬುವಂತಹ ಭಾಗ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಏನಾಗ್ಬಿಡುತ್ತೆ, ನೇರವಾಗಿ ಪರಮಾತ್ಮನ ಭಕ್ತರ ಚರಿತ್ರೆಯನ್ನ ಹೇಳಬೇಕಾದ್ರೆ ಅನೇಕ ಘಟನೆಗಳು ಬರ್ತಾ ಹೋಗುತ್ತೆ ಮಧ್ಯದಲ್ಲಿ.
ಅವಾಗ ಕೆಲವೊಂದ್ಸಲಿ ನಮಗೆ ನಿಜವಾದ ತತ್ವ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅದು ಹರಿವಂಶದಲ್ಲಿ ಹಾಗಲ್ಲ. ಪರಮಾತ್ಮನ ಭಕ್ತರ ನೇರವಾದಂತಹ ಚರಿತ್ರೆ, ಅವರ ಪರಮಾತ್ಮನ ಭಕ್ತರ ಮಹತ್ವ ಮತ್ತು ಅಂತಹ ಭಕ್ತರಿಗೆ ಒಲಿದು ಬಂದಿರತಕ್ಕಂತಹ ಆ ಪರಮಾತ್ಮನ ಒಂದು ಮಹತ್ವ, ಇಷ್ಟನ್ನೆಲ್ಲವನ್ನು ಕೂಡ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಗ್ರಂಥ ಹರಿವಂಶ ಅಂತ. ಏನ್ ಹರಿವಂಶ? ನಾವು ಕೃಷ್ಣವಂಶ ಕೇಳಿದೀವಿ, ಯದುವಂಶ ಕೇಳಿದೀವಿ, ಚಂದ್ರವಂಶ ಕೇಳಿದೀವಿ, ಹರಿವಂಶ ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ. ಹರಿವಂಶ ಅಂತಂದ್ರೆ ಈ ಎಲ್ಲಾ ವಂಶಗಳಿದೆಯಲ್ಲ, ಕೃಷ್ಣ ವಂಶ, ಎಲ್ಲಾ ವಂಶಗಳು ಏನೇನಿದೆಯೋ, ಸೂರ್ಯವಂಶ, ಚಂದ್ರವಂಶ ಅಂತ, ಈ ಎಲ್ಲಾ ವಂಶಕ್ಕೂ ಹರಿಯೇ ಮೂಲ. ಹಾಗಾದ್ರೆ ಹರಿಯ ವಂಶದವರೇ ಇವರೆಲ್ಲರೂ ಕೂಡ. ಹಾಗಾಗಂತ ಹರಿಯ ವಂಶದವರ ಕಥೆಯನ್ನ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹದ್ದು ಈ ಹರಿವಂಶ ಅಂತ. ಹಾಗಾದ್ರೆ ಇದು ಮಹಾಭಾರತದ ಖಿಲ ಭಾಗ, ಮಹಾಭಾರತದೊಂದು ಭಾಗ ಇದು. ಇದನ್ನ ಹಾಗಾದ್ರೆ ಪುರಾಣ ಅಂತನೂ ಕರೀತಾರೆ. ಈಗ ನಾವು ನೋಡಿದ್ರೆ ಹರಿವಂಶ ಪುರಾಣ ಅಂತ, ಮಹಾಭಾರತದ ಭಾಗ ಆದ್ರೆ ಪುರಾಣ ಹೇಗಾಗುತ್ತೆ? ಇದು ಪುರಾಣವೂ ಹೌದು, ಅದೇ ರೀತಿಯಾಗಿ ಇತಿಹಾಸವೂ ಹೌದು. ಮಹಾಭಾರತ ಅಂದ್ರೆ ಇತಿಹಾಸ, ಇತಿಹಾಸನೂ ಹೌದು, ಪುರಾಣವೂ ಹೌದು. ಇದು ಎರಡೂ ಹೌದು. ಯಾಕೆಂದ್ರೆ ಈ ಪುರಾಣ ಶೈಲಿಯಲ್ಲಿ ಹೇಳಿರ್ತಕ್ಕಂಥ ಇತಿಹಾಸ ಇದು. ಪುರಾಣ ಅಂದ್ರೆ ಏನೇನಿರಬೇಕು ಅಂತ ಒಂದಿಷ್ಟು ನಿಯಮಗಳನ್ನು ಇಟ್ಟಿದ್ದಾರೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿಚ ವಂಶಾನುಚರಿತಂ ಚೈತೆ ಪುರಾಣಂ ಪಂಚಲಕ್ಷಣಂ. ಸರ್ಗ ಅಲ್ಲಿ ಸೃಷ್ಟಿಯ ವರ್ಣನೆ ಆಗಬೇಕು, ಪ್ರತಿಸರ್ಗ ಅಲ್ಲಿ ಪ್ರಳಯದ ವರ್ಣನೆ ಆಗ್ಬೇಕು, ವಂಶಃ ಈ ಕೃಷ್ಣ ಸೂರ್ಯವಂಶ, ಚಂದ್ರವಂಶ ಮುಂತಾದ ವಂಶಗಳ ವರ್ಣನೆ ಆಗ್ಬೇಕು, ಮನ್ವಂತರಗಳು 14 ಮನ್ವಂತರಗಳ ವರ್ಣನೆ ಆಗ್ಬೇಕು, ವಂಶಾನುಚರಿತ ಈ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾಭಾಗವತೋತ್ತಮರು ಯಾರಿದ್ದಾರೆ, ಭಗವದ್ಭಕ್ತರಿದ್ದಾರೆ, ಅವರ ಚರಿತ್ರೆಯನ್ನ ವರ್ಣನೆ ಮಾಡಬೇಕು. ಇಷ್ಟಿದ್ರೆ ಅದು ಪುರಾಣ. ಇದೆಲ್ಲವೂ ಈ ಹರಿವಂಶದಲ್ಲಿ ಬರುತ್ತೆ. ಇಲ್ಲಿ ಸೃಷ್ಟಿ ಬಗ್ಗೆ ಬರುತ್ತೆ, ಪ್ರಳಯದ ಬಗ್ಗೆ ಬರುತ್ತೆ, ವಂಶಗಳು ಚಂದ್ರವಂಶ ಸೂರ್ಯವಂಶದ ಕಥೆ ಬರುತ್ತೆ, 14 ಮನ್ವಂತರಗಳ ವಿಷಯ ಬರುತ್ತೆ. ವಂಶಾನುಚರಿತ, ವಂಶಾನುಚರಿತ ಅಂತಂದ್ರೆ ಆ ವಂಶದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರ ಚರಿತ್ರೆ ಕೂಡ ಬರುತ್ತೆ. ಅಷ್ಟು ರೋಚಕವಾಗಿರ್ತಕ್ಕಂಥ ಒಂದು ಈ ಗ್ರಂಥ ಹರಿವಂಶ ಅಂತಕ್ಕಂಥ ಗ್ರಂಥ. ಈ ಹರಿವಂಶ ಎಂಬುವಂತ ಗ್ರಂಥ ಕೇವಲ ಜ್ಞಾನದ ದೃಷ್ಟಿಯಿಂದ ಅಲ್ಲ, ಇದಕ್ಕೆ ನಮ್ಮ ಪರಮಾತ್ಮ ಅನುಗ್ರಹದಿಂದ ಲೌಕಿಕ ಫಲವೂ ಕೂಡ ಇದಕ್ಕಿದೆ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಎಷ್ಟೋ ಬಾರಿ ಯಾವುದೋ ಕಾರಣಗಳಿಂದ ಸತ್ಸಂತಾನ ಆಗ್ತಾ ಇರೋದಿಲ್ಲ, ಸಂತಾನವೇ ಆಗ್ತಾ ಇರೋದಿಲ್ಲ, ಏನೇನೋ ಪ್ರತಿಬಂಧಕಗಳು ಬರ್ತಾ ಇರುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸಂತಾನವಾಗ್ತಾ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಸತ್ಸಂತಾನ ಆಗ್ಬೇಕಾ ಅಥವಾ ಸಂತಾನ ಆಗ್ಬೇಕಾ, ಆಗ ನೀವು ಹರಿವಂಶ ಪುರಾಣವನ್ನ ಓದ್ರಿ ಅಥವಾ ಹರಿವಂಶ ಪುರಾಣವನ್ನ ಪ್ರವಚನವನ್ನ ಕೇಳ್ರಿ. ಆಗ ಆ ಹರಿವಂಶ ಪುರಾಣ ಪ್ರವಚನದ ಕೇಳಿದ್ರಿಂದಾಗಿ ಏನ್ ಪುಣ್ಯ ಬರುತ್ತೆ, ಆ ಪುಣ್ಯದಿಂದ ಖಂಡಿತವಾಗಿಯೂ ಸತ್ಸಂತಾನವಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಫಲವನ್ನು ಕೊಡ್ತಕ್ಕಂತಹ ಒಂದು ಗ್ರಂಥ ಈ ಹರಿವಂಶ ಎಂಬಂತ ಗ್ರಂಥ. ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ಪುಣ್ಯ ಈ ಹರಿವಂಶವನ್ನು ಕೇಳೋದ್ರಿಂದ ಅಂತಂದ್ರೆ, ಯೋಗೋ ಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೆ ಬಹುವಿಶ್ರುತಾಯ ಪುಣ್ಯಾಂ ಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಒಬ್ಬ ಅತ್ಯಂತ ಶ್ರೇಷ್ಠನಾದಂತಹ ಎಲ್ಲಾ ವೇದಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸ, ಸುಮ್ಮನೆ ಅಲ್ಲ, ವೇದದ ಅರ್ಥವನ್ನು ತಿಳ್ಕೊಂಡಿದ್ದಾನೆ. ಕೇವಲ ವೇದ ಉರು ಹೊಡೆದಿಲ್ಲ, ವೇದ ಅರ್ಥವನ್ನು ತಿಳ್ಕೊಂಡಿದ್ದಾನೆ. ಬರೀ ವೇದ ಅರ್ಥ ತಿಳ್ಕೊಳ್ಳೋದಲ್ಲ, ವೇದ ಅರ್ಥ ಹೇಳಿದಾಗ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ. ಆ ರೀತಿಯಾಗಿರುವಂತಹ ಒಬ್ಬ ವೇದ ವಿದ್ವಾಂಸನಿಗೆ, ಒಳ್ಳೆಯ ಜ್ಞಾನಿಗೆ ನೀವು 100 ಗೋವುಗಳನ್ನ, ಅದು ಹೇಗೆ ಕನಕ ಶೃಂಗಮಯಂ, ಬಂಗಾರದ ಕೊಂಬಾಕಿ ಅಂತಹ ಅತ್ಯದ್ಭುತವಾದಂತಹ ವಿದ್ವಾಂಸನಿಗೆ 100 ಗೋವುಗಳನ್ನ ಕೊಟ್ರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಈ ಹರಿವಂಶ ಪುರಾಣ ಶ್ರವಣದಿಂದ ಬರುತ್ತೆ ಅಂತ. ನಮ್ಗೆ ಕೆಲವೊಂದ್ಸಲಿ ಏನಾಗುತ್ತೆ, ಈ ಕಲಿಯುಗದಲ್ಲಿ ಗೋದಾನವನ್ನ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಒಂದು ಸರಿಯಾದ ಗೋವು ಸಿಗೋದಿಲ್ಲ. ಆಮೇಲೆ ಗೋವು ಸಿಕ್ಕರೂ ಕೂಡ ಅದನ್ನ
ಸರಿಯಾಗಿ ನೋಡ್ಕೊಳ್ತಕ್ಕಂತಹ ಸತ್ಪಾತ್ರರು ಸಿಗೋದಿಲ್ಲ. ಅಂತಹ ತೊಂದರೆಯಲ್ಲಿ ನಮಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಗೋದಾನ, ನಿಜವಾದ ಹೆಸರಿನಲ್ಲಿ ಗೋದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಗೋಗ್ರಾಸವನ್ನು ಕೊಡೋದು ಬೇರೆ, ನಿಜವಾದ ಹೆಸರಲ್ಲಿ ಗೋದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಗೋವಿನ ಕೊಟ್ಟ ಮೇಲೆ ಅಲ್ಲಿಗೆ ನಮ್ ಕೈ ಮುಗಿಯಲ್ಲ, ಅದು ಅಲ್ಲಿಗೆ ಮುಗಿಸಲ್ಲ ನಮ್ ಕತೆ ಅದು. ಯಾಕೆಂತಂದ್ರೆ ನಾವು ಯಾವತ್ತೂ ಕೂಡ ಒಂದ್ ನೆನ್ಪಿಟ್ಕೊಳ್ಬೇಕು, ಗೋವನ್ನ ಕೊಟ್ಟ ಮೇಲೆ ಆ ಗೋವು ಏನಾದ್ರೂ ನಾವು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ಸರಿಯಾದ ಉಪಚಾರವಿಲ್ಲದೆ ಕಣ್ಣೀರು ಹಾಕಿದ್ರೆ ಆ ಕಣ್ಣೀರಿನ ಏನು ಪಾಪ ಇದೆಯಲ್ಲ ಅದು ನಮಗೆ ತಟ್ಟತ್ತೆ. ಇದು ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ ಗೋದಾನವನ್ನ, ಕನ್ಯಾದಾನವನ್ನ ಮಾಡಬೇಕಾದ್ರೆ ಈ ಮಾತನ್ನ ಹೇಳುತ್ತೆ. ಏನು ಅಂತಂದ್ರೆ ಆ ವ್ಯಕ್ತಿಯ ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಅಷ್ಟು ನಾವು ಸತ್ಪಾತ್ರಿಗೆ ನೋಡಿಕೊಂಡು ಕೊಡಬೇಕು. ಹಾಗಾಗಿ ಅಷ್ಟು ಕಷ್ಟ ಅಂತ. ಗೋದಾನ ಅನ್ನೋದು ಸುಲಭ ಅಲ್ಲ, ಅಷ್ಟು ಕಷ್ಟ. ಒಂದು ಗೋದಾನ ಕೊಡೋದೇ ಅಷ್ಟು ಕಷ್ಟ ಅಂದ್ರೆ ಇನ್ನು 100 ಗೋದಾನ. ಅದು ಯಾರಿಗೆ? ಅತ್ಯಂತ ಸತ್ಪಾತ್ರನಾದಂತಹ ವೇದವನ್ನ ತಿಳಿದಿರ್ತಕ್ಕಂಥ ವ್ಯಕ್ತಿಗಳಿಗೆ. ಇವತ್ತು ವೇದ ಓದೋರೇ ಇಲ್ಲ, ವೇದ ಕಂಠಸ್ಥ ಮಾಡಿದವರೇ ಕಮ್ಮಿ, ಅದರಲ್ಲಿ ವೇದಾರ್ಥವನ್ನು ತಿಳ್ಕೊಂಡವರು ಇನ್ನೂ ಕಮ್ಮಿ. ಆ ವೇದಾರ್ಥವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಅನುಷ್ಠಾನವನ್ನ ಮಾಡ್ತಾ ಇರ್ತಕ್ಕಂಥವ್ರಂತೂ ಇನ್ನೂ ಕಮ್ಮಿ. ಯಾಕೆಂತಂದ್ರೆ ವೇದವನ್ನ ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡು ಅನುಷ್ಠಾನ ಮಾಡಿ ಜೀವನ ಸಾಕ್ತಕ್ಕಂತಹ ಏನು ವಿದ್ವಾಂಸರಿದ್ದಾರೆ ಅವರು ತುಂಬಾ ವಿರಳ. ಅಂಥವ್ರಿಗೆ ಹೋಗಿ ಗೋ ಕೊಡಬೇಕು ಅಂತಂದ್ರೆ ಸಾಧ್ಯವಾ? ಕಷ್ಟ. ಆದ್ರೆ ಅಷ್ಟು ದೊಡ್ಡ ಪುಣ್ಯವನ್ನ ಹರಿವಂಶ ಪುರಾಣ ಶ್ರವಣದಿಂದ ನಮಗೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಎಷ್ಟು ಕರುಣಾಳು ಆಗಿರ್ಬೇಕು ಪರಮಾತ್ಮ ನೋಡಿ. ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಶ್ಚ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣಾಚ. ಹೇಳ್ತಾರೆ ಈ ಹರಿವಂಶವನ್ನ ನಾವು ಹೇಳೋದ್ರಿಂದ ಎಂತ ಪುಣ್ಯ ಇದೆ. ಶತಾಶ್ವಮೇಧಸ್ಯ 100 ಅಶ್ವಮೇಧ ಯಾಗ ಮಾಡಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಅಂತೆ. ಅಶ್ವಮೇಧ ಯಾಗವನ್ನ ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಶ್ರೌತ ಯಾಗಗಳು ಅಂತ ಇರ್ತಾವೆ, ಅಶ್ವಮೇಧ ಯಾಗ, ವಾಜಪೇಯ ಯಾಗ ಅಂತೆಲ್ಲ, ಸೋಮಯಾಗ ಅಂತೆಲ್ಲ ಶ್ರೌತ ಯಾಗಗಳು ಅಂದ್ರೆ ವೇದದಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ. ಅಂತ ಯಾಗಗಳನ್ನು ಈ ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ. ಅಂತಹ ಅಶ್ವಮೇಧ ಯಾಗ ಮಾಡಿದರೆ 100 ಅಶ್ವಮೇಧ ಮಾಡಿ ಏನ್ ಫಲ ಬರಬೇಕೋ ಆ ಫಲವನ್ನ ಕೇವಲ ಹರಿವಂಶ ಶ್ರವಣದಿಂದ ಪರಮಾತ್ಮ ಕೊಡ್ತಾನಂತೆ. ಎಷ್ಟು ಪರಮಾತ್ಮನಿಗೆ ಎಷ್ಟು ಪ್ರಿಯವಾಗಿರ್ಬೇಕು ಹರಿವಂಶ ಅಂತ ಲೆಕ್ಕ ಹಾಕಿ. ಹಾಗಾಗಿ ಆ ಫಲವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಹರಿವಂಶವನ್ನ ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಅಷ್ಟೇ ಪರಮಾತ್ಮ ಹೇಳೋದು, ಶ್ರದ್ಧೆಯಿಂದ ಕೇಳ್ರಿ. ಕೇಳಿ ಪರಮಾತ್ಮನ ಚರಿತ್ರೆ, ಪರಮಾತ್ಮನ ವಂಶದವರ ಚರಿತ್ರೆ ಕೇಳಿ, ಭಕ್ತಿಯಿಂದ ಕೇಳಿ, ಶ್ರದ್ಧೆಯಿಂದ ಕೇಳಿ. ಅದರಿಂದಲೇ ಎಷ್ಟು ಪುಣ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಇನ್ನ ಸತ್ಸಂತಾನಕ್ಕೆ ಪ್ರತಿಬಂಧಕವಾದ ಯಾವುದೇ ದೋಷಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಹರಿವಂಶದ ಶ್ರವಣದಿಂದ ಪರಿಹಾರ ಆಗಿಬಿಡುತ್ತೆ. ಇನ್ನ ಯಾರಾದ್ರೂ ಗರ್ಭಿಣಿಯರಾಗಿದ್ರೆ ಅವರೂ ಕೂಡ ಈ ಹರಿವಂಶವನ್ನ ಕೇಳಬೇಕು. ಯಾಕೆ? ಗರ್ಭಿಣಿಯರಾದಾಗ ಈ ಹರಿವಂಶವನ್ನ ಕೇಳೋದರಿಂದಾಗಿ ಆ ಮಗುವಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳು ಅಭಿವೃದ್ಧಿ ಆಗುತ್ತೆ. ನಾವು ಅದನ್ನು ಪ್ರಹ್ಲಾದನ ಚರಿತ್ರೆಯಲ್ಲಿ ಕೇಳ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಮಹತ್ ಪುಣ್ಯವನ್ನು ಹೊಂದಿರತಕ್ಕಂಥ ಗ್ರಂಥ ಹರಿವಂಶ ಎಂಬುವಂತ ಗ್ರಂಥ. ಇದರ ಶ್ರವಣವನ್ನ ಮಾಡಬೇಕು. ಶ್ರವಣವನ್ನು ಮಾಡಬೇಕು ಅಂತಂದ್ರೆ ಹೇಳೋರ್ ಬೇಕು, ಹೇಳ್ಸೋರ್ ಬೇಕು ಅಲ್ವಾ? ಈಗಿನ ಕಾಲಕ್ಕೆ ಬರೀ ನಾವು ಹೇಳ್ತೀನಿ ಅಂತಂದ್ರೆ, ಕೇಳ್ತೀನಿ ಅಂತಂದ್ರೆ ಹೇಳೋರ್ ಬೇಕಲ್ಲ, ಯಾರಾದ್ರೂ ಹೇಳ್ಸೋರ್ ಬೇಕು. ಈ ಹೇಳ್ಸೋರಿಗೆ, ಹೇಳೋರಿಗೆ, ಕೇಳೋರು 3 ಜನಕ್ಕೂ ಪುಣ್ಯ ಅಂತೆ. ಭಾಗವತಲ್ಲಿ ಹೇಳ್ತಾರೆ, ವಾಸುದೇವ ಕಥಾ ಪ್ರಶ್ನಾ ಪುರುಷಾನ್ ಸ್ತ್ರೀನ್ ಪುನಂತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತತ್ಪಾದ ಸಲಿಲಂ ಯಥಾ. ಈ ಪರಮಾತ್ಮನ ಈ ಕಥೆ ಎಷ್ಟು ಮಹತ್ವ ಅಂತಂದ್ರೆ ಅದನ್ನ ಹೇಳೋರ್ಗೂ ಪುಣ್ಯ, ಕೇಳೋರ್ಗೂ ಪುಣ್ಯ, ಹೇಳಿಸೋರ್ಗೂ ಪುಣ್ಯ. ಅಷ್ಟು 3 ಜನಕ್ಕೂ ಪುಣ್ಯ. 3 ಜನರು ಪವಿತ್ರರಾಗಿ ಬಿಡ್ತಾರಂತೆ. ಹೇಗೆ? ತತ್ಪಾದ ಸಲಿಲಂ ಯಥಾ. ಆ ಪರಮಾತ್ಮನ ಪಾದೋದಕ,
ಆ ಪಾದೋದಕ ಸ್ಪರ್ಶದಿಂದಲೇ ನಮ್ಮ ಎಲ್ಲ ತಪ್ಪುಗಳು ಕೂಡ, ಎಲ್ಲ ಪಾಪಗಳು ಕೂಡ ಕಳೆದು ಹೋಗ್ತಾವೆ ಅಲ್ವಾ. ಅದೇ ರೀತಿಯಾಗಿ ಈ ರೀತಿಯಾಗಿ ಈ ಪ್ರವಚನ ಹೇಳೋದ್ರಿಂದ, ಕೇಳೋದ್ರಿಂದ, ಹೇಳಿಸೋದ್ರಿಂದ ಮೂರಿಂದಲೂ ಕೂಡ ಅತ್ಯಂತ ಪುಣ್ಯವನ್ನ ಪಡಿಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಯಾವ್ದ್ಯಾವ್ದೋ ಕೆಲಸಗಳನ್ನ ಮಾಡ್ಲಿಕ್ಕೆ ಏನೇನೋ ವ್ಯರ್ಥ ಮಾಡ್ತಾ ಇರ್ತೀವಿ, ನಮ್ಮ ಸಂಪತ್ತನ್ನು ವ್ಯರ್ಥ ಮಾಡ್ತಾ ಇರ್ತೀವಿ. ಆದ್ರೆ ಸಂಪತ್ತು ಯಾವ್ದ್ಯಾವ್ದೋ ಕೆಲಸಕ್ಕೆ ವ್ಯರ್ಥ ಆಗಬಾರದು. ಅದು ಎಲ್ಲಿ ಸೇರ್ಬೇಕು? ಸಂಪತ್ತಂದ್ರೆ ಯಾರಪ್ಪ? ಸಂಪತ್ತಂದ್ರೆ ಲಕ್ಷ್ಮಿ, ಶ್ರೀ. ಶ್ರೀ ಎಲ್ಲಿ ಸೇರ್ಬೇಕು? ಶ್ರೀ ನಾರಾಯಣಕ್ಕೆ ಸೇರ್ಬೇಕು. ನಾರಾಯಣ ಅಂದ್ರೆ ಯಾವುದು? ನಾರಾಯಣ ಅಂದ್ರೆ ನಾರಾಯಣನ ಕಥೆಗಳು, ನಾರಾಯಣನ ಪ್ರೀತಿ ಆಗ್ತಕ್ಕಂಥ ಕರ್ಮಗಳು. ಅಲ್ಲಿ ನಾವು ಶ್ರೀ ಲಕ್ಷ್ಮಿಯನ್ನ ಸೇರಿಸಿದ್ರೆ ಲಕ್ಷ್ಮೀ ನಾರಾಯಣರ ಸಮಾಗಮ ಮಾಡಿಸುವಂತ ಪುಣ್ಯ ನಾವು ಬರುತ್ತೆ. ನೀವು ಅದು ಬಿಟ್ಟು ಯಾವುದೋ ಬೇರೆ ಯಾವುದೋ ಒಂದು ಬೇಡದೇ ಇರತಕ್ಕಂತಹ ಕೆಲಸಗಳಿಗೆ ಅಥವಾ ಯಾವುದೇ ಪ್ರಯೋಜನ ಇಲ್ಲದೆ ಇರತಕ್ಕಂಥ ಕೆಲಸಗಳಿಗೆ ದುಡ್ಡನ್ನ ಅಥವಾ ಸಂಪತ್ತನ್ನ ವ್ಯಯ ಮಾಡಿದ್ರೆ ಅದೇನಾಗುತ್ತೆ ಅಂತಂದ್ರೆ ಈ ಲಕ್ಷ್ಮಿಯನ್ನ ನಾರಾಯಣನಿಂದ ವಿಯೋಗ ಮಾಡಿದಾಗ ಆಯ್ತು. ಲಕ್ಷ್ಮಿ ಎಲ್ಲಿ ಹೋಗ್ಬೇಕು? ವಿಯೋಗ ಮಾಡಿದಾಗ ಆಯ್ತು. ಹೀಗಾಗಬಾರ್ದು ಅಂದ್ರೆ ನಾವು ಈ ರೀತಿಯಾಗಿ ನಮ್ಮ ಸಂಪತ್ತನ್ನ ಅಥವಾ ನಮ್ಮ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನ ಪರಮಾತ್ಮನ ಕೆಲಸಗಳಿಗೆ ವಿನಿಯೋಗ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ಈ ಹರಿವಂಶ ಪುರಾಣವನ್ನ ಇವತ್ತು ಹೇಳಲಿಕ್ಕೆ ಅವಕಾಶ ಆಗಿದೆ. ಅದು ಕೇಳಲಿಕ್ಕೂ ಕೂಡ ಅವಕಾಶ ಆಗಬೇಕು, ಹೇಳಲಿಕ್ಕೂ ಅವಕಾಶ ಆಗಬೇಕು, ಹೇಳಿಸ್ಲಿಕ್ಕೂ ಅವಕಾಶ ಆಗಬೇಕು. ಅದೆಲ್ಲ ಪರಮಾತ್ಮನ ಚಿಂತನೆನೆ, ಅದೆಲ್ಲವೂ ಕೂಡ ಪರಮಾತ್ಮನ ಒಂದು ಇಚ್ಛೆ ಇದ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಇವತ್ತು ಅನಂತಾಚಾರ್ ರಾಮ್ ಪ್ರಸಾದ್ ಮತ್ತೆ ಶ್ರೀಮತಿ ಮಾಲಿನಿ ರಾಮ್ ಪ್ರಸಾದ್ ಬೆಂಗಳೂರು ಇವರು ಇದನ್ನ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸಮಾಗಮ ಆಗಬೇಕು. ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದಾಗಿ ಆನ್ಲೈನ್ ಇಂದಾನೆ ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಇನ್ನೊಂದು 31ನೇ ತಾರೀಕು ತನಕ ಏನು ಈ ಜ್ಞಾನಯಜ್ಞ ನಡೆಯುತ್ತೆ, ಹರಿವಂಶ ಎಂಬತಕ್ಕಂಥ ಅತ್ಯದ್ಭುತವಾದಂತಹ ಗ್ರಂಥದ ಈ ಜ್ಞಾನಯಜ್ಞ ನಡೆಯುತ್ತೆ, ಈ ಪ್ರವಚನ ನಡೆಯುತ್ತೆ. ಇದನ್ನೆಲ್ಲರನ್ನು ಕೂಡ ಕೇಳಿ ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಅದೇ ಹೇಳ್ತಾರೆ, ಯೋ ದದಾತಿ ಹರಿವಂಶ ಪುಸ್ತಕಂ, ಹರಿವಂಶದ ಪುಸ್ತಕವನ್ನ ಕೊಟ್ರೆ ಸಾಕಂತೆ, ಅಷ್ಟು ಫಲವನ್ನು ಹೇಳಿದ್ದಾರೆ. ಇನ್ನು ಕೇಳಿದ್ರೆ ಅದರಲ್ಲಿರೋದು ಅಧ್ಯಯನ ಮಾಡಿದ್ರೆ ಅದಕ್ಕೆ ಎಷ್ಟು ಪುಣ್ಯ ಇರಲಿಕ್ಕೆ ಸಾಧ್ಯ ಅಂತ. ಹರಿವಂಶ ಇಷ್ಟು ಅತ್ಯದ್ಭುತವಾದ ಪುಣ್ಯಪ್ರದವಾದಂಥ ಗ್ರಂಥ. ಈ ಗ್ರಂಥದ ಅಧ್ಯಯನದಿಂದ ನಮಗೆ ಸ್ವಲ್ಪ ಅಲ್ಲ, ಅತಿ ಹೆಚ್ಚು ಪುಣ್ಯವನ್ನ ಪಡಿಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಶ್ರದ್ಧೆಯಿಂದ ಕೇಳಬೇಕು. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟುತಂ ಋತಮೇಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ. ಎಲ್ಲಿ ಪ್ರಾರಂಭ ಆಯ್ತು ಇದು? ಇದೆಲ್ಲವೂ ಕೂಡ ಪ್ರಾರಂಭ ಆಗಿದ್ದು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯದಲ್ಲಿ ಈ ಒಂದು ಪ್ರಸಂಗ ಪ್ರಾರಂಭ ಆಗತ್ತೆ. ಶೌನಕರು ಅವರು ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾರೆ. ಇದು ಯಾವತ್ತೂ ಕೂಡ ಎಲ್ಲಾ ಪುರಾಣಗಳು ಕೂಡ ಶೌನಕರು ಮತ್ತು ಸೂತ ಪುರಾಣಿಕರ ಒಂದು ಸಂವಾದದಿಂದಲೇನೆ ಅದು ಶುರು ಆಗತ್ತೆ. ಅವ್ರು ಹೇಳ್ತಾರೆ, ನೀವೆಲ್ಲವನ್ನೂ ಹೇಳಿದ್ರಿ, ಪರಮಾತ್ಮನ ಅನೇಕ ಕಥೆಗಳನ್ನು ಹೇಳಿದ್ರಿ, ಪರಮಾತ್ಮನ ಭಕ್ತರ ಅನೇಕ ಕಥೆಗಳನ್ನು ಹೇಳಿದ್ರಿ. ಆದ್ರೆ ನನಗೊಂದು ಕೇಳಲಿಕ್ಕೆ ಆಸೆ ಇದೆ. ಈ ವೃಷ್ಣಿ ವಂಶ ಅದರ ಒಂದು ಕಥೆಯನ್ನ ಕೇಳಲಿಕ್ಕೆ ಆಸೆ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಜಾಸ್ತಿ ಹೇಳಲಿಲ್ಲ, ನನಗದನ್ನ ಹೇಳಿ ಅಂತ ಹೇಳ್ತಾರೆ. ಈ ವೃಷ್ಣಿ ವಂಶ ಅಂದ್ರೆ ಯಾರು? ವೃಷ್ಣಿ ವಂಶ ಅಂದ್ರೆ ಪರಮಾತ್ಮನ ಕೃಷ್ಣ ಯಾವ ವಂಶದಲ್ಲಿ ಹುಟ್ಟಿದ್ನೋ ಅದೇ ವೃಷ್ಣಿ ವಂಶ. ವೃಷ್ಟಿ ವಂಶ ಪ್ರದೀಪ ಅಂತ ಅವನಿಗೆ ಹೇಳ್ತೀವಿ ನಾವು ಪರಮಾತ್ಮನಿಗೆ. ವೃಷ್ಣಿ ವಂಶ ಪ್ರದೀಪ, ಅದನ್ನು ಬೆಳಗಿಸಿದವನು, ಅದು ಕೀರ್ತಿ ಹೆಚ್ಚಿಸಿದವನು ಪರಮಾತ್ಮ. ಅಂತಹ ಆ ಒಂದು ವೃಷ್ಣಿ ವಂಶ, ಪರಮಾತ್ಮನ ವಂಶ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ ನಂಗೆ ಆಸಕ್ತಿ ಇದೆ, ಅದನ್ನು ದಯವಿಟ್ಟು ಹೇಳಬೇಕು ಅಂತ ಹೇಳಿದಾಗ ಅವರು ವೈಶಂಪಾಯನರು ಹಿಂದೆ ಇದರ ಕುರಿತಾಗಿ ಹೇಳಿರ್ತಕ್ಕಂಥ ವಿಷಯವನ್ನ ನಾನೀಗ ಹೇಳ್ತೀನಿ ಅಂತ ಆ ಶೌನಕ ಮಹರ್ಷಿಗಳ ಮತ್ತು ಸೂತ ಮಹರ್ಷಿಗಳ ಸಂವಾದದಲ್ಲಿ ಈ ಒಂದು ಹರಿವಂಶ ಪುರಾಣ ಅದು ಮೂಡಿ ಬರುತ್ತೆ. ಮೊದಲು ಸಂಕ್ಷಿಪ್ತವಾಗಿ ಸೃಷ್ಟಿಯನ್ನ ಹೇಳಿ ಪ್ರಾರಂಭ ಮಾಡ್ತಾರೆ. ಪರಮಾತ್ಮ ಯಾವತ್ತೂ ಕೂಡ ಈ ಒಂದು ವಿಸ್ತೃತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಮೊದಲನೇ ಸಲ ಸೃಷ್ಟಿ ಮಾಡೋದು ಅಂತಲ್ಲ. ಧಾತಾ ಯಥಾ ಪೂರ್ವ ಕಲ್ಪಯತ, ಅನಂತ ಬಾರಿ ಸೃಷ್ಟಿ ಆಗಿದೆ, ಅನಂತ ಬಾರಿ ಪ್ರಳಯ ಆಗಿದೆ. ಇದಕ್ಕೆ ಆದಿ ಅಂತಿಲ್ಲ, ಅಂತ್ಯ ಅಂತಿಲ್ಲ, ನಿರಂತರ ನಡೀತಾನೇ ಇರುತ್ತೆ.
ಆದ್ರೆ ಒಂದು ಮಹಾಪ್ರಳಯ ಅಂತ ಒಂದು ಆದ್ಮೇಲೆ ಪರಮಾತ್ಮ ತನ್ನ ಒಂದು ರಾತ್ರಿ ಸಮಯದಲ್ಲಿ ತಾನು ಯೋಗ ನಿದ್ರೆಯಲ್ಲಿ ಮಲ್ಕೊಂಡಿರ್ತಾನೆ. ಅದಾದ ಮೇಲೆ ಸೃಷ್ಟಿ ಮಾಡ್ತಕ್ಕಂಥ ಕಾಲ ಸಮೀಪಿಸಿದಾಗ ನಾನು ಈ ಬ್ರಹ್ಮಾಂಡವನ್ನ, ಈ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಇಚ್ಛೆ ಪಡ್ತಾನೆ. ಇಚ್ಛೆ ಪಟ್ಟಾಗ ಮೊದಲು ಪರಮಾತ್ಮ ಸೃಷ್ಟಿ ಮಾಡಿದ್ದು ಯಾವ್ದಪ್ಪ ಅಂದ್ರೆ ನೀರು. ಸಂಪೂರ್ಣ ನೀರನ್ನ ಸೃಷ್ಟಿ ಮಾಡ್ತಾನಂತೆ. ಆಪೋ ನಾರ ಇತಿ ಪ್ರೋಕ್ತ ನಾಮ್ನಾ ಪೂರ್ವಮಿತಿ ಶ್ರುತಿ ತಾ ಯದಸ್ಯಾಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನೋಡಿ, ಮೊದಲು ಸೃಷ್ಟಿ ಮಾಡಿದ್ದು ಪರಮಾತ್ಮ ಏನನ್ನ? ನೀರನ್ನ. ಮೊದಲು ಪ್ರಪಂಚದಲ್ಲಿ ಏನೂ ಸೃಷ್ಟಿಯಾಗಿರ್ಲಿಲ್ಲ, ಅದಕ್ಕಿಂತ ಮುಂಚೆ ಇದ್ದದ್ದು ನೀರು ಮಾತ್ರ. ಹಾಗಾಗಿ ಅವನಿಗೇನ್ ಹೆಸರು? ನಾರಾಯಣ ಅಂತ ಹೆಸರು. ನಾರ ಅಂದ್ರೆ ನೀರು ಅಂತ ಅರ್ಥ. ಆಪೋ ನಾರ ಇತಿ ಪ್ರೋಕ್ತಾಹ. ನಾರ ಅಂದ್ರೆ ನೀರು. ಆ ಪ್ರಳಯ ಕಾಲದ ಆ ನೀರನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡು ಪರಮಾತ್ಮ ವಾಸ ಮಾಡ್ತಾ ಇದ್ದ. ಅಂದ್ರೆ ಆ ಪ್ರಳಯ ಕಾಲದಲ್ಲಿ ನೀರನ್ನ ಸೃಷ್ಟಿ ಮಾಡಿ ಅದರ ಮೇಲೆ ವಟಪತ್ರದ ಪಟ್ಟದಲ್ಲಿ ಶಯಾನನಾಗಿ ಕುಳಿತುಕೊಂಡು ಪರಮಾತ್ಮ ವಾಸ ಮಾಡ್ತಾ ಇದ್ದ. ಅವನೊಬ್ಬನೇ ಇದ್ದ. ಏಕೋ ನಾರಾಯಣ ಆಸೀತ್. ಪರಮಾತ್ಮ ಒಬ್ಬನೇ ಆಗ. ಮತ್ತೆ ಅವ್ಯಕ್ತ ತತ್ವ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿ ಅವ್ಯಕ್ತ ರೂಪವಾಗಿದ್ಲು ಅವನ ಜೊತೆಗೆ. ಸುತ್ತಲೂ ಕತ್ತಲು ವ್ಯಾಪಿಸಿತ್ತು. ತಮೋಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ ಅವಳಿದ್ಲು. ಕೆಳಗಡೆ ನೀರು, ಸುತ್ತಲೂ ಕತ್ತಲು, ಏನೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಪರಮಾತ್ಮ ಆದಿಯಲ್ಲಿ. ಆಗ ಪರಮಾತ್ಮ ನಾನು ಇದನ್ನ ಜಗತ್ತಲ್ಲಿ ಸೃಷ್ಟಿಯನ್ನ ಪ್ರಾರಂಭಿಸಬೇಕು ಅಂತ ಪ್ರಾರಂಭ ಮಾಡಿ ಅನೇಕ ರೀತಿಯಾದ ಸೃಷ್ಟಿಯನ್ನು ಹೇಳ್ತಾರೆ. ಪರಮಾತ್ಮ ಸಾಕ್ಷಾತ್ತಾಗಿ ಮಾಡ್ತಕ್ಕಂಥ ಸೃಷ್ಟಿ ಇದೆ, ಬ್ರಹ್ಮದೇವರು ಮಾಡಿದಂತ ಸೃಷ್ಟಿ ಇದೆ, ಅದಾದ್ಮೇಲೆ ಬೇರೆ ದೇವತೆಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದೆ. ಇಂಥ ಅನೇಕ ವಿಧವಾದ ಸೃಷ್ಟಿಗಳನ್ನ ಹೇಳ್ತಾರೆ. ಪಾದ್ಮ ಸೃಷ್ಟಿ ಅಂತೆಲ್ಲ ಅನೇಕ ರೀತಿಯಾದ ಸೃಷ್ಟಿಗಳನ್ನ ಹೇಳ್ತಾರೆ. ಆದ್ರೆ ಸಾರ ರೂಪವಾಗಿ ತಿಳ್ಕೊಳ್ಳೋದು ಅಂತ ಆದ್ರೆ ಪರಮಾತ್ಮ ಅವನ ನಾಭಿಕಮಲದಿಂದಾಗಿ ಬ್ರಹ್ಮದೇವರು ಜನಿಸ್ತಾರೆ. ಆ ಬ್ರಹ್ಮದೇವರು ಅದಾದ ಮೇಲೆ ಜನಿಸಿ ಆದ ಮೇಲೆ ಅವರಿಗೆ ಎಲ್ಲಿದ್ದೀನಿ ಏನು ಅಂತ ಗೊತ್ತಾಗೋದಿಲ್ಲ. ಅವನ ನಾಭಿಕಮಲದಿಂದಾಗಿ ಬ್ರಹ್ಮದೇವರ ಆವಿರ್ಭಾವ ಆಗುತ್ತೆ. ಆವಿರ್ಭಾವ ಆದಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ. ಒಂದು ಅಶರೀರವಾಣಿ ಬಂತು, ತಪಸ್ಸನ್ನು ಮಾಡು ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ತಪಸ್ಸನ್ನು ಮಾಡು ಅಂತ ತಪಸ್ಸನ್ನು ಮಾಡಿದ್ರು. ತಪಸ್ಸನ್ನು ಮಾಡಿ ಮತ್ತೆ ಬಂದು ಪರಮಾತ್ಮ ಸೃಷ್ಟಿ ಮಾಡ್ಲಿಕ್ಕೆ ಆದೇಶವನ್ನ ಮಾಡ್ದ. ಏನು ಇಲ್ಲದೆ ಏನ್ ಸೃಷ್ಟಿ ಮಾಡೋದು? ಏನು ಪದಾರ್ಥವೇ ಇಲ್ಲದೆ ಏನ್ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ? ಆಗ ಪರಮಾತ್ಮ ಏನ್ ಮಾಡ್ದ? ಅವ್ಯಕ್ತ ತತ್ವ ಏನಿದೆ, ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಏನ್ ಮಾಡ್ದ? ತಾನು ಸೃಷ್ಟಿಯನ್ನು ಪ್ರಾರಂಭ ಮಾಡ್ದ. ತನ್ನ ಸೃಷ್ಟಿ ಈ ಬ್ರಹ್ಮದೇವರು, ಆಮೇಲೆ ಸರಸ್ವತಿ, ವಾಯುದೇವರು, ತತ್ಪತ್ನಿ ಭಾರತಿ, ಇವರೆಲ್ಲರೂ ಕೂಡ ಸೃಷ್ಟಿ ಆಗ್ತಾರೆ. ತತ್ವಾಭಿಮಾನಿ ದೇವತೆಗಳು ಸೃಷ್ಟಿ ಆಗ್ತಾರೆ. ಅವನ ಸೃಷ್ಟಿ ಇದೆ, ಪರಮಾತ್ಮನ ಸೃಷ್ಟಿ ಇದೆ. ಎಲ್ಲವೂ ಕೂಡ ದೇವತೆಗಳಿಗೆ ಒಂದು ಬಾರಿ ಅಲ್ಲ, ಅನೇಕ ಬಾರಿ ಸೃಷ್ಟಿ ಇದೆ. ಅದಾದ ಮೇಲೆ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾವು ಸೃಷ್ಟಿ ಮಾಡಿದ್ರೆ ಮೊದಲು ಅವರು 7 ಜನ ಮಾನಸ ಪುತ್ರರನ್ನ ಸೃಷ್ಟಿ ಮಾಡ್ತಾರಂತೆ. ಮರೀಚಿ ಮತ್ಯಂಗಿರಸೌ ಪುಲಸ್ತ್ಯಂ ಪುಲಹಂ ಕ್ರತುಂ ವಸಿಷ್ಠಂ ಚ ಮಹಾತೇಜ ಸಸೃಜೆ ಸಪ್ತಮಾನವಾನ್. 7 ಜನ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು. ಇವರೆಲ್ಲರೂ ಕೂಡ ನೋಡಿ, ನಮ್ಮ ಗೋತ್ರ ಇರುತ್ತೆ. ಇವೆಲ್ಲರೂ ಕೂಡ ಅತ್ರಿ ಗೋತ್ರದಲ್ಲಿ ಹುಟ್ಟಿದವರು ಕೆಲವರು ಇರ್ತಾರೆ. ಈ ರೀತಿಯಾಗಿ ಪುಲಸ್ತ್ಯ, ಪುಲಹ ಅಂತೆಲ್ಲ ಮಹಾ ಶ್ರೇಷ್ಠರಾಗಿರ್ತಕ್ಕಂಥ ಯೋಗಿಗಳು. ಇವರೆಲ್ಲರೂ ಕೂಡ ಬ್ರಹ್ಮನ ಮಾನಸ ಪುತ್ರರು. ಇವರೆಲ್ಲರೂ ಕೂಡ ಬ್ರಹ್ಮನಿಂದಾಗಿ ಸಾಕ್ಷಾತ್ತಾಗಿ ಅವನ ಮಾನಸ ಪುತ್ರರು, ಕೇವಲ ಮನಸ್ಸಿನಿಂದಾಗಿ ಹುಟ್ಟಿರ್ತಕ್ಕಂಥವ್ರು. ಅಂತಹ ಬ್ರಹ್ಮ ಮಾನಸ ಪುತ್ರರು, ಅವರನ್ನ ಸಬ್ರಹ್ಮರು ಅಂತನೂ ಕರೀತಾರೆ. ಅದಾದ ಮೇಲೆ ಪರಮಾತ್ಮ ಏನ್ ಮಾಡ್ತಾನೆ? ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಆದೇಶ ಮಾಡಿದಾಗ ಆ ಚತುರ್ಮುಖ ಬ್ರಹ್ಮದೇವರು ಅವರ ಒಂದು ಮೂಗಿನಿಂದಾಗಿ ಅವರ ಸಿಟ್ಟಿನಿಂದಾಗಿ, ಅಂದ್ರೆ ಅಹಂಕಾರ ತತ್ವದಿಂದಾಗಿ, ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೋಸ್ಕರವಾಗಿ ರುದ್ರದೇವರ ಸೃಷ್ಟಿ ಆಗುತ್ತೆ. ಅದಾದ ಮೇಲೆ ಸಪ್ತರ್ಷಿಗಳ ಸೃಷ್ಟಿ ಆಗುತ್ತೆ. ಇವರ ಈ ಸಪ್ತರ್ಷಿಗಳ ಒಂದು ಸೃಷ್ಟಿ. ಅದಾದ್ಮೇಲೆ ಸಪ್ತರ್ಷಿಗಳು ತಮ್ಮ ಸೃಷ್ಟಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
ಅದಾದ ಮೇಲೆ ಈ ಸಪ್ತರ್ಷಿಗಳ ಸೃಷ್ಟಿಯಲ್ಲಿ ಪ್ರಾರಂಭದಲ್ಲಿ ಈ ಕಶ್ಯಪ ಋಷಿಗಳು ಮತ್ತೆ ಅದಿತಿ ಇವರಿಬ್ಬರ ವಿವಾಹದಲ್ಲಿ ಸೃಷ್ಟಿ ಪ್ರಾರಂಭ ಆಗುತ್ತೆ. ಈ ಕಶ್ಯಪ ಮಹರ್ಷಿಗಳು ಅವರು ಅದಿತಿ ದೇವಿಯಲ್ಲಿ ಮತ್ತೆ ದಿತಿ ದೇವಿಯಲ್ಲಿ ಈ ರೀತಿಯಾಗಿ ಅನೇಕ ದೇವಿಯರನ್ನ ಅವರು ಅನೇಕರನ್ನ ಮದುವೆ ಆಗಿರ್ತಾರೆ. ಈ ರೀತಿಯಾಗಿ ಸೃಷ್ಟಿ ಆಗ್ತಾ ಇರ್ಬೇಕಾದ್ರೆ ದೇವತೆಗಳ ಸೃಷ್ಟಿ ನಾನು ಹೇಳಿದಾಗ ಅನೇಕ ರೀತಿ ಆಗುತ್ತೆ. ಈ ಕಶ್ಯಪ ಮಹರ್ಷಿಗಳ ಒಂದು ಪರಂಪರೆಯಲ್ಲಿ ಅವರ ಸೃಷ್ಟಿಯಲ್ಲಿ ದೇವತೆಗಳು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಶ್ಯಪರಿಗೆ ದಕ್ಷ ಪ್ರಜಾಪತಿಯ ಮಗಳಾಗಿರ್ತಕ್ಕಂತಹ ಅದಿತಿ ಎಂಬುವಂತಹ ಒಬ್ಬ ಸ್ತ್ರೀಯಲ್ಲಿ ಅವರಿಗೆ ಸೂರ್ಯನ ಒಂದು ಉತ್ಪತ್ತಿ ಆಗುತ್ತೆ. ಇವತ್ತು ನಾವೇನ್ ಸೂರ್ಯನನ್ನು ಕಾಣ್ತಾ ಇದ್ದೇವೆ, ಆ ಸೂರ್ಯ ದೇವರ ಒಂದು ಉತ್ಪತ್ತಿ ಅದು ಆ ಕಶ್ಯಪ ಮತ್ತು ಅದಿತಿ ದಂಪತಿಗಳಲ್ಲಿ ಸೂರ್ಯನ ಸೃಷ್ಟಿ ಆಗುತ್ತೆ. ಏನಾಗುತ್ತೆ ಅಂದ್ರೆ ಈ ಕಶ್ಯಪ ಮತ್ತು ಅದಿತಿ ದಂಪತಿಗಳಲ್ಲಿ ಈ ಸೂರ್ಯನ ಸೃಷ್ಟಿ ಆಗ್ಬೇಕಾದ್ರೆ ಒಂದು ವಿಚಿತ್ರವಾದ ಕಥೆ. ಪಾಪ ಈ ಕಶ್ಯಪರ ಜೊತೆಗೆ ಮಂದಾಕಿನಿ ನದಿ ತೀರದಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ. ಅದಿತಿ ದೇವಿ ಎಲ್ಲ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ಕಶ್ಯಪರಿಗೆ ಸಹಾಯ ಮಾಡೋದು, ಈ ರೀತಿಯಾಗಿ ಒಬ್ಬ ಪತ್ನಿ ಯಾವ ರೀತಿಯಾಗಿ ಗಂಡನ ಜೊತೆಗೆ ಸಹಧರ್ಮಚಾರಿಣಿಯಾಗಿರ್ಬೇಕೋ ಆ ರೀತಿಯಾಗೆಲ್ಲ ಅವಳು ಇದ್ದು ವಾಸ ಮಾಡ್ತಾ ಇರ್ತಾಳೆ. ಒಂದು ಬಾರಿ ಈ ಭಿಕ್ಷಾ ಪಠನೆ ಮಾಡ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಅಲ್ಲಿ ಆ ಭಿಕ್ಷೆಯನ್ನ ಕೊಡೋದು ಸ್ವಲ್ಪ ತಡ ಆಗುತ್ತೆ. ಯಾಕೆಂದ್ರೆ ಇವಳು ಪಾಪ ಆ ಕಶ್ಯಪರ ಪೂಜೆ ವ್ಯವಸ್ಥೆಯಲ್ಲಿ ನಿರತರಾಗಿರ್ತಾಳೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ತಡ ಆದಾಗ ಅವನು ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಬಿಡ್ತಾನೆ. ನೀನ್ ಗರ್ಭಿಣಿಯಾಗಿದ್ಯಾ, ನಿನ್ನ ಗರ್ಭದಲ್ಲಿರ್ತಕ್ಕಂಥ ಮಗು ಸಾಯಿಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಪಾಪ ಇದನ್ನ ಕೇಳಿ ತುಂಬಾ ದುಃಖ ಆಗತ್ತೆ. ಆಮೇಲೆ ಕಶ್ಯಪರಿಗೆ ಗೊತ್ತಾಗತ್ತೆ ಯಾಕಮ್ಮ ಮಾಡ್ತಾ ಇದ್ದೀಯಾ ಅಂತ ಅವಳು ಕೇಳಿದಾಗ ಈ ರೀತಿಯಾಗಿ ಶಾಪ ಆಯ್ತು ಅಂತೆಲ್ಲ ಹೇಳಿದಾಗ ಅವ್ರು ಹೇಳ್ತಾರೆ, ಈ ರೀತಿಯಾಗಿರ್ತಂಗ ಶಾಪ ಕೊಟ್ಟಿದ್ದು ತಪ್ಪು. ಆದ್ರೆ ಅದೇನ್ ಹೇಳಿದಾನವನು ಬ್ರಾಹ್ಮಣ ಏನ್ ಹೇಳಿದ್ದಾರೆ, ಇದು ಗರ್ಭ ಮೃತ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನಾನೇನು ಮಾಡ್ತೀನಿ ಅಂದ್ರೆ ಆ ಗರ್ಭ ಮೃತ ಆದ್ರೂ ಕೂಡ, ಆ ಅಂಡ ಮೃತ ಆದ್ರೂ ಕೂಡ ಅಲ್ಲಿಂದಾಗಿ ಮಗು ಸುರಕ್ಷಿತವಾಗಿಯೇ ಉತ್ಪತ್ತಿ ಆಗಬೇಕು, ಆ ರೀತಿಯಾಗಿ ನಾನೀಗ ವರ ಕೊಡ್ತೀನಿ ಅಂತ ಹೇಳಿ ಅದಿತಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಹಾಗಾಗಿ ಮೃತವಾದ ಅಂಡದಿಂದ ಹುಟ್ಟಿದಾನೆ, ಆದ್ರಿಂದಾಗಿ ಸೂರ್ಯನಿಗೆ ಮಾರ್ತಾಂಡ ಅಂತ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ. ಸಂಸ್ಕೃತದಲ್ಲಿ ಒಂದೊಂದು ಹೆಸರು ಒಂದೊಂದಕ್ಕೆ ಇಡ್ತೀವಿ ಅಂದ್ರೆ ಅದಕ್ಕೆ ಹಿಂದೆ ಅರ್ಥ ಇರುತ್ತೆ, ಸುಮ್ನೆ ಅಲ್ಲ. ಈಗ ಬೇರೆ ಭಾಷೆಯಲ್ಲಿ ಯಾವುದೋ ಒಂದು ಹೆಸರಿನಿಂದ ಯಾರನ್ನೊಬ್ಬರನ್ನ ಕರಿತೀವಿ ಅಂತಂದ್ರೆ ಅದಕ್ಕೆ ಅನೇಕ ಬಾರಿ ಅರ್ಥವೇ ಇರೋದಿಲ್ಲ. ಸಂಸ್ಕೃತದಲ್ಲಿ ಹಾಗಲ್ಲ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಅರ್ಥ ಇರುತ್ತೆ. ಈಗ ದಿವಾಕರ ಅಂತ ಹೆಸರು ಸೂರ್ಯನಿಗೆ. ಯಾಕೆ ದಿವಾಕರ? ದಿವಾ ಅಂದ್ರೆ ಹಗಲು, ಹಗಲನ್ನು ಮಾಡುವವನು, ಆದ್ರಿಂದ ಅವನಿಗೆ ದಿವಾಕರ ಅಂತ ಹೆಸರು. ಚಂದ್ರನಿಗೆ ನಿಶಾಕರ ಅಂತ ಹೆಸರು. ನಿಶಾ ಅಂದ್ರೆ ಕತ್ತಲು, ಕತ್ತಲನ್ನು ಮಾಡೋನು, ಆದ್ರಿಂದ ಚಂದ್ರನಿಗೆ ನಿಶಾಕರ ಅಂತ ಹೆಸರು. ಅದೇ ರೀತಿ ಸೂರ್ಯನಿಗೆ 40ಕ್ಕಿಂತ ಹೆಚ್ಚು ಶಬ್ದಗಳನ್ನ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಪರ್ಯಾಯ ಶಬ್ದಗಳಲ್ಲ, ಅದೆಲ್ಲವೂ ಕೂಡ ಒಂದೊಂದು ಅವನ ವಿಶೇಷವಾದ ಗುಣಗಳನ್ನು ಹೇಳ್ತಕ್ಕಂಥ ಶಬ್ದಗಳು. ಸೂರ್ಯ ಅನ್ನೋ ಶಬ್ದ ಇರ್ಬೋದು, ಆದಿತ್ಯ ಅನ್ನೋ ಶಬ್ದ ಇರ್ಬೋದು, ಭಾಸ್ಕರ ಅಂತ ಅನ್ನೋ ಶಬ್ದ ಇರ್ಬೋದು, ರಸ್ಕರ, ದಿವಾಕರ ಅಂತೆಲ್ಲ ಅನೇಕ ಶಬ್ದಗಳಿದೆ. 40ಕ್ಕಿಂತ ಹೆಚ್ಚು ಶಬ್ದಗಳಿದೆ ಬರೀ ಒಬ್ಬ ಸೂರ್ಯನನ್ನು ಹೇಳಲಿಕ್ಕೆ. ಆದ್ರೆ ಅದು ಯಾವುದು ಕೂಡ ಪರ್ಯಾಯ ಶಬ್ದಗಳಲ್ಲ, ಅದೆಲ್ಲಕ್ಕೂ ಕೂಡ ಒಂದೊಂದು ಅರ್ಥ, ಬೇರೆ ಬೇರೆನೇ ಅರ್ಥ ಇದೆ. ಹಾಗಾಗಿ ಮಾರ್ತಂಡ ಅಂತ ಕರಿತೀವಿ ನಾವು ಸೂರ್ಯನನ್ನು. ಯಾಕೆ ಅಂದ್ರೆ ಈ ರೀತಿಯಾಗಿ ಆ ಶಾಪದಿಂದ ಗರ್ಭ ಮೃತ ಆಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಕಶ್ಯಪರ ಒಂದು ಪ್ರಭಾವದಿಂದ, ಅವರ ತಪಃಪ್ರಭಾವದಿಂದ ಆ ಮೃತವಾದ ಅಂಡದಿಂದಲೂ ಕೂಡ ಸೂರ್ಯ ಹುಟ್ಟಿ ಬರುತ್ತಾನೆ. ಹಾಗಾಗಿ ಅವನಿಗೆ ಮಾರ್ತಂಡ ಎಂಬುದ ಕರೀತಾರೆ. ಸರಿ, ಆ ಸೂರ್ಯ ಅವನು ತನ್ನ ಕೆಲಸವನ್ನ ಪ್ರಾರಂಭಿಸಿದ, ಅವನಿಗೆ ಮದುವೆ ಮಾಡಬೇಕು ಅಂತ ಆಯ್ತು.
ಮದುವೆ ಮಾಡಬೇಕು ಅಂದಾಗ ಯೋಚನೆ ಮಾಡಿದಾಗ ಆ ಸೂರ್ಯನನ್ನ ಯಾರು ಮದುವೆ ಆಗೋರು? ಯಾಕೆಂದ್ರೆ ಸೂರ್ಯ ತುಂಬಾ ಬಿಸಿ, ಟೈಮೇ ಇಲ್ಲ ಅವನಿಗೆ, ಯಾವಾಗ್ಲೂ ಲೋಕ ಸಂಚಾರ ಮಾಡ್ತಾ ಇರ್ತಾನೆ. ಆ ಕೃಷ್ಣೇನ ರಜಾ ಸಾವರ್ತಾಮಾನೋ ನಿವೇಶ ಅಮೃತಮರ್ತ್ಯಂಚ ಹಿರಣ್ಮಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್ ಅಂತ ವೇದ ಹೇಳತ್. ಹಿರಣ್ಮಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಹಿರಣ್ಮಯವಾದ ರಥ, ಬಂಗಾರದ ರಥ, ಅದನ್ನಿಟ್ಕೊಂಡು ದೇವೋ ಯಾತಿ ಭುವನಾನಿ ಪಶ್ಯನ್, ಈ ಸಮಗ್ರ ಭುವನವನ್ನ ನೋಡ್ತಾ ನೋಡ್ತಾ ಸುತ್ತ ಹಾಕ್ತಾನೇ ಇರ್ತಾನು. ಹಾಗಾಗಿ ಕೆಲವರು ಹೇಳೋದಿದೆ, ನಮ್ಗೆ ಮೊದ್ಲು ಗೊತ್ತೇ ಇರ್ಲಿಲ್ಲ, ಸೂರ್ಯ ಮುಳುಗ್ತಾನೆ ಅನ್ಕೊಂಡ್ಬಿಟ್ಟಿದ್ರು ಭಾರತೀಯರು ಅಂತ. ಹಾಗೆ ಯಾರು ಅನ್ಕೊಂಡಿಲ್ಲ. ನಮ್ಮಲ್ಲಿ ಅಷ್ಟು ಜ್ಞಾನ ಇಲ್ಲದೆ ಇರತಕ್ಕಂಥವ್ರು ಇದ್ರು ಅಂತ ನಾವು ಅನ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೀಳಿರಿಮೆ ಅಷ್ಟೇ. ಅದು ನಮ್ಗೆ ಸ್ಪಷ್ಟವಾದ ಜ್ಞಾನ ಇತ್ತು. ಸೂರ್ಯ ಒಂದು ಕಡೆ ಬೆಳಕಿದ್ರೆ ಇನ್ನೊಂದು ಕಡೆ ಕತ್ತಿರುತ್ತೆ. ಆ ಕಾಲದಲ್ಲಿ ಸೂರ್ಯ ಇನ್ನೊಂದು ಕಡೆ ಇರ್ತಾನೆ. ನಮ್ಮಲ್ಲಿ ಕತ್ಲಿದ್ದಾಗ ಸೂರ್ಯ ಇನ್ನೊಂದು ಭಾಗದಲ್ಲಿ ಇರ್ತಾನೆ, ನಮ್ಮ ಭಾಗದಲ್ಲಿ ಸೂರ್ಯ ಇರೋದಿಲ್ಲ ಅಷ್ಟೇ ಹೊರತು ಸೂರ್ಯ ಮುಳುಗಿ ಹೋಗ್ತಾನೆ ಅಂತ ಸುಮ್ಮನೆ ಕವಿಗಳು ಹೇಳಿದ ಮಾತುಗಳಷ್ಟೇ ಹೊರತು, ಚಿಕ್ಕ ಮಕ್ಕಳು ಹೇಳಿರ್ಬೋದು ಅಷ್ಟೇ ಹೊರತು, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಜ್ಞಾನಿಗಳು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ನಿರಂತರವಾಗಿ ಲೋಕ ಸಂಚಾರ ಮಾಡ್ತಾನೆ ಇರ್ತಾನೆ. ಆಮೇಲೆ ಅವನು ಆ ಮೃತವಾದಂತಹ ಅಂಡದಿಂದಾಗಿ ಅವನು ಹುಟ್ಟಿದ್ರಿಂದಾಗಿ ಅವನ ದೇಹ ಒಂದು ಸರಿಸಮಾನವಾಗಿರ್ಲಿಲ್ವಂತೆ. ಹರಿವಂಶ ಹೇಳ್ತಾರೆ ಏನಂತಂದ್ರೆ, ಆದಿತ್ಯಸ್ಯ ಹಿ ತದ್ರೂಪಂ ಮಾರ್ತಂಡಸ್ಯ ಸುತೇಜಸ ಗಾತ್ರೇಶು ಪರಿದಗ್ಧಂ ವೈ ನಾತಿಕಾಂತೆ ಮಿವಾಭವತ್. ಹಾಗಾಗಿ ತುಂಬಾ ಸುಡುವುದು, ತುಂಬಾ ಬಿಸಿ, ಮತ್ತೆ ತುಂಬಾ ಸುಡ್ತಾನೆ, ಸುಟ್ಟೋಗಿರ್ತಾನೆ, ತುಂಬಾ ಬಿಸಿ ಬಿಸಿಯಾಗಿರ್ತಾನೆ. ಹಾಗಾಗಿ ಅವನ ಜೊತೆ ಹೇಗೆ ನಾವಿರ್ಬೇಕು ಅಂತ ಅಲ್ಲಿನ ಅನೇಕ ಜನರು ಹಿಂಡೇಟ್ ಆಗ್ತಾ ಇದ್ರು. ನೋಡ್ಲಿಕ್ಕೂ ಚೆನ್ನಾಗಿಲ್ಲ. ಮದುವೆ ಆಗ್ಬೇಕು ಅಂದ್ರೆ ರೂಪ ಇರ್ಬೇಕಲ್ಲ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಕುಲಂ. ಈ ರೀತಿಯಾಗಿ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತಿರೇ ಜನಾ ಅಂತ ಒಂದು ಒಳ್ಳೆ ಸುಭಾಷಿತ. ಮದುವೆ ಆಗ್ಬೇಕಾದ್ರೆ ಏನ್ ಯೋಚನೆ ಮಾಡ್ತಾರೆ? ಕನ್ಯಾ ವರಯತೆ ರೂಪಂ. ಕನ್ಯೆಗೆ ಏನು ಬೇಕು? ರೂಪ. ರೂಪ ಚೆನ್ನಾಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಾಳಂತೆ ಕನ್ಯೆ. ಮಾತಾ ವಿತ್ತಂ, ತಾಯಿ ಅವಳಿಗೆ ಗೊತ್ತಿದೆ ಸ್ವಲ್ಪ ದುಡ್ಡೆಲ್ಲ ಇರ್ಬೇಕು, ಇಲ್ಲಾಂದ್ರೆ ಜೀವನ ಸಾಗಿಸ್ಲಿಕ್ಕೆ ಆಗಲ್ಲ, ಈ ಬರೀ ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಮುಂದೆ ಜೀವನ ನಡೆಸ್ಬೇಕು, ಅದಕ್ಕೆ ದುಡ್ಡು ಬೇಕು ಅಂತ ಯೋಚನೆ ಮಾಡ್ತಾನಂತೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ. ತಂದೆ ಯೋಚನೆ ಮಾಡ್ತಾನಂತೆ, ಇವನು ಓದಿದಾನ ಇಲ್ವಾ, ಶ್ರುತಂ ಚೆನ್ನಾಗಿ ಓದಿದಾನ ಇಲ್ವಾ, ಇವನು ಈಗ ದುಡ್ಡಿದೆ ಇಲ್ಲೋ ಮುಂದಿಂದು, ಆದ್ರೆ ಮುಂದೆ ಸ್ವಾವಲಂಬಿಯಾಗಿ ಸ್ವಂತ ಕಾಲಿಂದ ಅವನು ಜೀವನ ಮಾಡ್ಲಿಕ್ಕೆ ಅವ್ನ ಸಾಮರ್ಥ್ಯ ಇದೆಯೋ ಇಲ್ವೋ. ಎಷ್ಟೇ ದುಡ್ಡಿರ್ಲಿ ಅದು ಹಾಳಾಗಿ ಹೋಗುತ್ತೆ. ತಾನು ಸ್ವಂತ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ, ನಂಗೆ ಯೋಚನಾ ಶಕ್ತಿ ಇದೆಯೋ ಇಲ್ವೋ, ಅವನಿಗೆ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾನಂತೆ. ಆಮೇಲೆ ಬಾಂಧವಾಹ ಕುಲಮಿಚ್ಛಂತಿ. ಬಾಂಧವರು ಉಳಿದವರೆಲ್ಲ ನಮ್ ಬಾಂಧವರು ಇರ್ತಾರೆ, ಎಂತ ಕುಲ, ನಮಗ್ ಸರಿಸಮಾನವಾದ ಕುಲ ಹೌದಾ ಅಲ್ವಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರಂತೆ. ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನ. ಉಳಿದವರೆಲ್ಲ ಏನ್ ಯೋಚನೆ ಮಾಡ್ತಿರ್ತಾರೆ? ಮದುವೆಯಲ್ಲಿ ಬಂದವರು ಏನ್ ಸ್ವೀಟ್ ಮಾಡಿಸಿದ್ದಾರೆ, ಏನ್ ಖಾರ ಮಾಡಿಸಿದ್ದಾರೆ, ಅಡಿಗೆ ಏನ್ ಮಾಡಿಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಒಬ್ಬ ಸಂಸ್ಕೃತ ಸುಭಾಷಿತಕಾರ ಅವನು ಹೇಳ್ತಾನೆ, ನಮ್ಮ ಜನರ ಒಂದು ಸ್ವಭಾವವನ್ನು ಹೇಳ್ತಾನೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನಾಹ ಅಂತ ಹೇಳ್ತಾರೆ. ಅದೇ ಅಲ್ವಾ ಆಗೋದು ಮದುವೆಯಲ್ಲಿ. ಉಳಿದವ್ರಿಗೆಲ್ಲರೂ ಕೂಡ ಅಡಿಗೆ ಹೇಗಾಗಿದೆ ಅಂತೆಲ್ಲ ಯೋಚನೆ ಇರುತ್ತೆ. ಹಾಗಾಗಿ ಇವಳು ಯೋಚನೆ ಮಾಡ್ತಾಳೆ, ರೂಪನೂ ಇಲ್ಲ ಏನೂ ಇಲ್ಲ, ಯಾರು ಮದುವೆ ಆಗೋದು ಅಂತ ಯೋಚನೆ ಮಾಡಿದಾಗ, ಆದ್ರೆ ತ್ವಷ್ಟೃ ಪ್ರಜಾಪತಿ ಅವನ ಮಗಳು ಸನ್ಯಾ ಅಂತ ಅವಳ ಹೆಸರು, ಅವಳನ್ನ ಕೊಟ್ಟು ಮದುವೆ ಮಾಡ್ಬೇಕು. ಅವಳು ಕೂಡ ಇದೆ, ಹೇಗೆ ಆಗುದು ಮದುವೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕೊನೆಗೆ ತಂದೆ ಎಲ್ಲವನ್ನು ಕೂಡ ಹೇಳಿ, ಅವನ ಗುಣಗಳನ್ನೆಲ್ಲ ಹೇಳಿ, ಒಟ್ಟಾರೆಯಾಗಿ ಕೊನೆಗೆ ಅವನ್ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮದುವೆ ಆಗತ್ತೆ. ವಿವಸ್ವಾನ್ ಅಂತಂದ್ರೆ ಸೂರ್ಯನಿಗೂ ಮತ್ತು ಸನ್ಯಾ ಎಂತಕ್ಕಂತಹ ಸನ್ಯಾದೇವಿಗೂ, ತ್ವಷ್ಟೃ ಪ್ರಜಾಪತಿಯ ಮಗಳಾಗಿರ್ತಕ್ಕಂತಹ ಸನ್ಯಾದೇವಿಗೂ ಮದುವೆ ಆಗತ್ತೆ. ಅವಳಿಗೆ ಪಾಪ ಬಹಳ ಕಷ್ಟ. ಇವಂದು ತುಂಬಾ ಬ್ಯುಸಿ ಶೆಡ್ಯೂಲ್, ಟೈಮೇ ಇಲ್ಲ, ಮನೆಯಲ್ಲಿ ಕೊಡ್ಲಿಕ್ಕೆ ಟೈಮೇ ಇಲ್ಲ. ಮನೆಯವರಿಗೆ ಮನೆಗೆ ಟೈಮ್ ಇಲ್ಲ ಅಂತಂದ್ರೆ ಮತ್ತೆ ಹೆಂಡತಿಗೆ ಬೇಜಾರಾಗಿ ಆಗುತ್ತೆ.
ಇವನು ನೋಡಿದ್ರೆ ಯಾವಾಗ್ಲೂ ಭುವನಾನಿ ಪಶ್ಯನ್ ದೇವೋ ಯಾತಿ, ಯಾವಾಗ ನೋಡಿದ್ರು ಭೂಮಿಯನ್ನ ಸುತ್ತುತ್ತಾ ಇರ್ತಾನೆ, ಟೈಮ್ ಇಲ್ಲ. ಅಂದ್ರೆ ಭೂಮಿಯನ್ನು ಸುತ್ತಾ ಇರ್ತಾನೆ ಅಂತಂದ್ರೆ ಎಲ್ಲವನ್ನೂ ಕೂಡ, ಈ ಎಲ್ಲಾ ಲೋಕಗಳನ್ನು ಕೂಡ ಅವನು, ಎಲ್ಲ ಬರೀ ಭೂಮಿ ಮಾತ್ರ, ಎಲ್ಲಾ ಲೋಕಗಳನ್ನು ಕೂಡ ಸುತ್ತುತ್ತಾ ಇರ್ತಾನೆ ಸೂರ್ಯದೇವ. ಹಾಗಾಗಿ ಆ ಸೂರ್ಯದೇವನ ಒಂದು ಕೆಲಸ ಅದು ನಿರಂತರ ನಡೀತಾನೆ ಇರುತ್ತಲ್ಲಪ್ಪ, ಸಮಯನೇ ಇಲ್ಲ. ಮತ್ತೆ ಎಷ್ಟು ತೇಜಸ್ಸು, ಎಷ್ಟು ತೇಜಸ್ಸು, ಎಷ್ಟು ಬಿಸಿ. ನಮಗೆ ಈ ಉತ್ತರ ಕರ್ನಾಟಕದ ಗುಲ್ಬರ್ಗ, ಅಲ್ಲಿ ರಾಜಸ್ಥಾನ, ಅಲ್ಲಿ ಹೋದ್ರೆ ಆ ಬಿಸಿನೇ ತಡ್ಕೊಳಕ್ ಆಗಲ್ಲ. 50 ಡಿಗ್ರಿ 55 ಡಿಗ್ರಿ ಇದ್ದಾಗ ನಮಗೆ ಅದ್ರ ತಡ್ಕೊಳಕ್ ಆಗಲ್ಲ. ಇನ್ನು ಸೂರ್ಯನ ಪಕ್ಕ ಹೇಗೆ ತಾವನಿರ್ಲಿಕ್ಕೆ ಸಾಧ್ಯ, ಹೇಗೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಅವಳಿಗೆ ತುಂಬಾ ಯೋಚನೆ ಆಗುತ್ತಂತೆ, ಹೇಗೆ ತಾನೇ ಹೀಗೆ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ದಿನಗಳ ಕಾಲ ಅವನ ಜೊತೆಗೆ ಆದ್ರೂ ಕೂಡ ಕಷ್ಟಪಟ್ಟು ಅವಳು ಸಂಸಾರವನ್ನು ಮಾಡ್ತಾಳಂತೆ. ಸಂಸಾರ ಮಾಡೋ ಸಂದರ್ಭದಲ್ಲಿ ಆ ಸಂಸಾರದಲ್ಲಿ ಆ ಸೂರ್ಯ ಮತ್ತು ಸಂಜ್ಞಾದೇವಿಯರಿಗೆ 3 ಜನ ಮಕ್ಕಳಾಗ್ತಾರೆ. ಒಬ್ಬ ಮನು, ಅವನು ಶ್ರಾದ್ದದೇವ ಅಂತ ಕರಿತೀವಿ. ಅವನು ಮನು, ಈ ಮನ್ವಂತರದ ಅಧಿಪತಿ ಮನು, ವೈವಸ್ವತ ಮನು. ವೈವಸ್ವತ ಅಂತ ಯಾಕೆ ಕರಿತೀವಿ ಅವನನ್ನ? ವಿವಸ್ವಾನ್ ಅಂದ್ರೆ ಸೂರ್ಯ, ಆ ಸೂರ್ಯನ ಮಗನಾದ್ರಿಂದಾಗಿ ಅವನನ್ನ ವೈವಸ್ವತ ಮನು ಅಂತ ಕರಿತೀವಿ. ಈಗ ನಾವು ಅದೆಲ್ಲ ಸಂಧ್ಯಾ ವಂದನೆಯಲ್ಲಿ, ದೇವಪೂಜೆ ಎಲ್ಲಾ ಕಡೆ ಹೇಳ್ತೀವಿ ನೋಡಿ, ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ, ವೈವಸ್ವತ ಮನ್ವಂತರ ಇದು ನಡೀತಾ ಇರೋದು. ಅದಕ್ಕೆ ಅಧಿಪತಿ ಆಗಿರ್ತಕ್ಕಂಥ ನೀವು ವೈವಸ್ವತ ಮನು. ಆ ಮನುವಿನ ಮಕ್ಕಳಾದ್ರಿಂದಲೇ ನಾವೆಲ್ಲರೂ ಕೂಡ ಮಾನವರು. ಆ ಮನುವಿನ ಮಕ್ಕಳು ಆದ್ರಿಂದ ನಾವೆಲ್ಲ ಮಾನವರು ಅಂತ ಕರಿತೀವಿ, ಕರೀತಾರೆ ನಮ್ಮನ್ನೆಲ್ಲರನ್ನು ಕೂಡ. ಅಂತಹ ವೈವಸ್ವತ ಮನು ಏನಿದ್ದಾನೆ ಅವನು ಮೊದಲನೇ ಮಗ, ಅವನು ಶ್ರಾದ್ದದೇವ ಅಂತ ಕರಿತೀವಿ ಅವನ ಹೆಸರು. ಯಾಕಂದ್ರೆ ಮನು ಅನ್ನೋದೊಂದು ಪಟ್ಟ, ಅದೊಂದು ಪದವಿ. ಅದು ಅದಕ್ಕೆ ಬೇರೆ 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 ಯೋಗ್ಯರು ಅದಕ್ಕೆ ಬರ್ತಾ ಇರ್ತಾರೆ, ಆ ಪಟ್ಟಕ್ಕೆ ಬರ್ತಾ ಇರ್ತಾರೆ. ಈಗ ಪಟ್ಟಕ್ಕೆ ಬಂದಿರತಕ್ಕಂಥವನು ಶ್ರಾದ್ದದೇವ, ಅವನು ಈ ಮನ್ವಂತರಕ್ಕೆ ಅಧಿಪತಿ, ವೈವಸ್ವತ ಮನ್ವಂತರಕ್ಕೆ ಅಧಿಪತಿ. ಆಮೇಲೆ ಇಬ್ರು ಅವಳಿ ಜವಳಿ ಮಕ್ಕಳು ಹುಡ್ತಾರಂತೆ. ಒಬ್ಬ ಯಮ, ಇನ್ನೊಬ್ಳು ಯಮುನೆ. ಇವರಿಬ್ರು ಅವಳಿ ಜವಳಿಯರು ನೋಡಿ, ಮೊದಲನೇ ಅವಳಿ ಜವಳಿ. ಹಾಗಾಗಿ ಸಂಸ್ಕೃತದಲ್ಲಿ ಅವರಿಗೆ ಯಮಳರು ಅಂತ ಹೆಸರು. ಯಮಳ ಅನ್ನೋ ಶಬ್ದಕ್ಕೆ ಅವಳಿ ಜವಳಿ ಅಂತ ಅರ್ಥ. ಹಾಗೆ ಯಮಳ ಮೊದಲನೇ ಅವಳಿ ಜವಳಿ ಹುಡುತ್ತದೆ, ಯಮ ಮತ್ತು ಯಮುನೆ. ಸರಿ, ಇನ್ನೇನು ಸಂಸಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ, ಮಕ್ಕಳನ್ನು ಕೂಡ ಕೊಟ್ಟಿದ್ದಾಳೆ. ಅವಳಿಗೆ ಅನ್ಸುತ್ತೆ, ಹಾಗಾದ್ರೆ ನನ್ನ ಕರ್ತವ್ಯ ಆಯ್ತು, ಇನ್ನು ನಾನು ಕಷ್ಟಪಟ್ಟು ಹೇಗೆ ಇವನ ಜೊತೆ ಸಂಸಾರ ಮಾಡೋದು, ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಳಂತೆ. ಯೋಚನೆ ಮಾಡಿ, ಆದ್ರೆ ಇವ್ರನ್ನ ಹಾಗೆ ಅನಾಥರಾಗಿ ಬಿಟ್ಟು ಹೋಗೋದು ಸರಿ ಆಗೋದಿಲ್ಲ. ಅದಕ್ಕೆ ಅವಳು ಏನು ಯೋಚನೆ ಮಾಡ್ತಾಳಂತೆ, ತಾನು ತನ್ನ ಪ್ರತಿಕೃತಿ, ತನ್ನದೇ ರೂಪ, ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಕೃತಿಯನ್ನ, ಪ್ರತಿಬಿಂಬವನ್ನು ಸೃಷ್ಟಿ ಮಾಡ್ತಾಳಂತೆ. ಸೃಷ್ಟಿ ಮಾಡಿ ಅದಕ್ಕೆ ಜೀವ ಕೊಡ್ತಾಳಂತೆ. ಜೀವ ಕೊಟ್ಟು ಅವಳೊಂದು ಹೆಸರಾಗತ್ತೆ, ಅದಕ್ಕೆ ಛಾಯಾ ಅಂತ ಹೆಸರು. ಛಾಯಾ. ಆ ಛಾಯಾ ಅವಳಿಗೆ ಜೀವವನ್ನು ಕೊಟ್ಟು ಅವಳು ಕೈ ಮುಗಿದು ಕೇಳ್ಕೊಳ್ತಾಳಂತೆ, ನನಗೆ ಜೀವವನ್ನು ಕೊಟ್ಟಿದ್ಯಾ, ನಾನೇನ್ ಮಾಡ್ಬೇಕು ಹೇಳು. ಛಾಯಾ ಮಯಿತು ಸಾ ಸಂಜ್ಞಾ ತಸ್ಯಾಶ್ಛಾಯಾ ಸಮುತ್ಥಿತ ಪ್ರಾಂಜಲಿ ಪ್ರಣತಾ ಭೂತ್ವಾ ಛಾಯಾ ಸಂಜ್ಞಾಂ ನರೇಶ್ವರ. ಅವಳು ಹೇಳ್ತಾಳೆ, ಏನ್ ಮಾಡ್ಬೇಕು ಹೇಳು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಈ ಸೂರ್ಯನ ಜೊತೆಗೆ ಇನ್ನ ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನೀನು ಈ ಸೂರ್ಯನ ಜೊತೆಗೆ ನೀನಿರು. ಈ ಮಕ್ಕಳೇನಿದ್ದಾರೆ ಇವರನ್ನ ನಿನ್ನ ಮಕ್ಕಳಂತೆ ನೀ ನೋಡ್ಕೋ. ಈ ಕೆಲಸ ನೀ ನಂಗೋಸ್ಕರ ಮಾಡ್ಬೇಕು ಅಂತ ಹೇಳ್ತಾಳಂತೆ. ನೇರ ಸೂರ್ಯನ ತರನೇ ಇರ್ತಾಳ ಅವಳು ಕೂಡ ನೋಡ್ಲಿಕ್ಕೆ, ಸಂಜ್ಞಾದೇವಿ ತರನೇ ಇರ್ತಾಳ ಅವಳು ಕೂಡ, ಛಾಯಾದೇವಿ ನೋಡ್ಲಿಕ್ಕೂ ಕೂಡ. ಅವಳು ಹೇಳ್ತಾಳಂತೆ, ಆಯ್ತು, ಅದೇ 2 ಕಂಡೀಷನ್. ಒಂದು, ನಾನಿಲ್ಲಿ ಎಲ್ಲಿ ತನಕ ಇರ್ತೀನಿ ಅಂತಂದ್ರೆ, ಒಂದು ಶಾಪ ಕೊಡೋ ತನಕ ನಾನು ಇರ್ತೀನಿ ಅಷ್ಟೇ. ಶಾಪ ಕೊಡೋ ಪ್ರಸಂಗ ಬಂದ್ರೆ ನಾನು ಇರೋದಿಲ್ಲ, ನಾನು ಬಿಟ್ಟು ಹೊರಟೋಗ್ತೀನಿ. ಇನ್ನೊಂದು, ಕೂದಲನ್ನ ಹಿಡಿದು ಏನಾದ್ರೂ ಶಾಪವನ್ನು, ಬರೀ ಶಾಪ ಅಂತಲ್ಲ, ಕೂದಲನ್ನ ಹಿಡಿದು ಶಾಪ ಕೊಡುವಂತ ಪ್ರಸಂಗ ಬಂದ್ರೆ, ಅಂದ್ರೆ ಸಿಕ್ಕಾಕೊಂಡ್ರೆ, ನಾನ್ ನೀನಲ್ಲ ಅಂತ ಗೊತ್ತಾಗೋ ಪ್ರಸಂಗ ಬಂತು, ಏನೋ ಅಚಾತುರ್ಯ ನಡೆದು ಸಿಕ್ಕಾಕೊಂಡ್ಬಿಟ್ಟೆ ನಾನು, ಅವಾಗ ಶಾಪ ಕೊಡ್ಲಿಕ್ಕೆ ಬಂದ ಸೂರ್ಯ, ಅಲ್ಲಿ ತನಕ ಮಾತ್ರ ಇರೋದು, ಅದಾದ್ಮೇಲೆ ನಾನು ಇರೋದಿಲ್ಲ, ನಾನು ಹೊರಟೋಗ್ತೀನಿ ಅಂತ ಹೇಳಿದ್ನು. ಸರಿ ಅಂತ ಒಪ್ಕೊಳ್ತಾಳೆ. ಒಪ್ಕೊಂಡು ಈ ತನ್ನ ಜಾಗದಲ್ಲಿ ಈ ಛಾಯಾಳನ್ನ
ಇಟ್ಟು ಇವಳು ತನ್ನ ತಂದೆ ಮನೆಗೆ ಹೋಗ್ಬೇಕು ಅಂತ ಹೊರಟು ಬಿಡ್ತಾಳೆ. ಇಲ್ಲಿ ಸಂಧ್ಯಾದೇವಿ ಇಲ್ಲ, ಛಾಯಾ ಇದ್ದಾಳೆ. ಅಲ್ಲಿ ತನ್ನ ತಂದೆ ಮನೆಗೆ ಅಂತ ಸಂಧ್ಯಾದೇವಿ ಹೊರಟು ಬಿಟ್ಲು. ಸೂರ್ಯನಿಗೆ ಏನು ಗೊತ್ತೇ ಆಗ್ತಾ ಇಲ್ಲ. ಸೂರ್ಯನ್ ಗೊತ್ತಾಗಿಲ್ಲ ಅಂತಂದ್ರೆ ಏನು ಅಂತೆಲ್ಲ ಅನ್ಬೋದು. ದೇವತೆಗಳೆಲ್ಲರೂ ಕೂಡ ಕೆಲವೊಂದು ಬಾರಿ ನಮಗೆ ಈ ಜಗತ್ತಿಗೆ ಒಂದಿಷ್ಟು ನೀತಿಯನ್ನ ಬೋಧನೆ ಮಾಡ್ಲಿಕ್ಕೂ ಕೂಡ ಕೆಲವೊಂದ್ಸಲಿ ನಟಿಸುವಂತದ್ದು ಇದೆ. ಹಾಗೆ ಅವಳೇನ್ ಮಾಡಿದ್ಲು, ಸಂಧ್ಯಾದೇವಿ ಅವಳು ತನ್ನ ತಂದೆ ಮನೆಗೆ ಹೋದ್ಲು, ತ್ವಷ್ಟ ಪ್ರಜಾಪತಿ ಮನೆಗೆ ಹೋದ್ಲು. ಅಲ್ಲಿ ಹೋದ್ರೆ ತ್ವಷ್ಟು ಸಮೀಪ ಅಪಗಮತ್ ವ್ರೀಡಿತೆ ವಮನಸ್ವಿನಿ. ಸ್ವಲ್ಪ ಕಸಿಬಿಸಿ ಮಾಡ್ಕೊಂಡೆ, ಸ್ವಲ್ಪ ನಾಚಿಕೆ ಮಾಡ್ಕೊಂಡೆ ಮನೆಗೆ ಹೋದ್ಲಂತೆ. ಗಂಡನ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾಳಲ್ವಾ, ಸ್ವಲ್ಪ ನಾಚಿಕೆ ಮಾಡ್ಕೊಂಡೆ ಹೋದ್ಲಂತ. ಆದ್ರೂ ಒಂದು ಇಲ್ಲ, ಗಂಡನಿಗೆ ಸ್ವಲ್ಪ ಕಂಪ್ಲೇಂಟ್ ಹೇಳ್ತೀನಿ ಸುಮಾರು ಗಂಡನ ಬಗ್ಗೆ, ಅವಾಗ ತಂದೆ ತಮ್ಮ ಮನೇಲಿ ಇಟ್ಕೊಂಡ್ ಬಿಡ್ತಾನೇನೋ ಅಂತ ಅವಳಿಗೊಂದು ಇತ್ತು ತಲೆಯಲ್ಲಿ. ಇವಳು ತನ್ನ ತಂದೆ ಬಳಿಗೆ ಹೋದಾಗ ಹೇಳಿದ್ಲು, ಒಂದಿಷ್ಟು ಲಿಸ್ಟ್ ಹೇಳಿದ್ಲು ಅಂತ. ಅವಾಗ ಅವನು ಹೇಳ್ದ, ಇಲ್ಲಮ್ಮ, ಏನಾದ್ರೂ ನೀನು ಅಲ್ಲಿಗೆ ಹೋಗಬೇಕು ಅಂತ. ಅವನೇನ್ ಮಾಡ್ತಾನೆ, ಅವಳಿಗೆ ಬುದ್ಧಿವಾದ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ತಂದೆ ಮನೆಗೆ ಬಂದಾಗ ತಾನೂ ಸೇರ್ಕೊಂಡು ಬೈಲಿಲ್ಲ. ಸ್ವಲ್ಪ ಬುದ್ಧಿವಾದ ಹೇಳ್ದ, ಇಲ್ಲ ಇದೆಲ್ಲ ಇರುತ್ತೆ, ಸ್ವಲ್ಪ ನೀವು ಅದನ್ನ ಸರಿ ಮಾಡ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾನೆ. ಹೇಳಿದ್ರು ಅವಳು ಏನ್ ಮಾಡ್ತಾಳೆ, ತನ್ನ ಮನೆಯಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅಂತ ಗೊತ್ತಾಗಿ ಅವಳು ಏನ್ ಮಾಡ್ತಾಳೆ, ಅಲ್ಲಿಂದ ಹೊರಟು ಬಿಡ್ತಾಳೆ. ಆಯ್ತು ಅಂತ ಹೇಳಿ ಹೊರಟು ಬಿಡ್ತಾಳೆ. ಆದ್ರೆ ತಾನು ಮನೆಗೆ ಮಾತ್ರ ಬರಲ್ಲ, ವಾಪಸ್ ಮನೆಗೆ ಮಾತ್ರ ಬರಲ್ಲ. ಏನ್ ಮಾಡಿಬಿಡ್ತಾಳೆ, ಒಂದು ಉತ್ತರ ಕುರು ಅಂತ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ತಾನು ಒಂದು ಕುದುರೆ ರೂಪವನ್ನ ತಗೊಂಡು ತಾನು ಅಲ್ಲಿ ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾಳೆ. ಯಾರು ಗೊತ್ತಾಗ್ಬಾರ್ದ ಎಲ್ಲಿದ್ದೀನಿ ಅಂತ. ಆಯ್ತಾ ಕುದುರೆ ರೂಪವನ್ನು ತಗೊಂಡು ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾಳೆ. ಸರಿ, ಇಲ್ಲಿ ಇವಳು ಪಾಡಿಗಳಿದ್ದಾಳೆ. ಅಲ್ಲಿ ಛಾಯಾ ಸೂರ್ಯನ ಜೊತೆಗೆ, ಸೂರ್ಯನಿಗೆ ಗೊತ್ತಾಗ್ಲಿಲ್ಲ. ಆ ಛಾಯಾ ಜೊತೆಗೂ ಕೂಡ ಅವನ ಸಂಸಾರ ಮುಂದುವರಿತು. ಆ ಛಾಯಾ ದೇವಿಯಲ್ಲೂ ಕೂಡ ಮತ್ತೆ ಅವನಿಗೆ ಮಕ್ಕಳು ಹುಟ್ಟುತ್ತಾರೆ. ಮೊದಲನೇ ಮಗ ಅವನು ಹುಟ್ಟುತ್ತಾನೆ. ಅವನು ಅಲ್ಲಿ ಯಾವ ರೀತಿಯಾಗಿ ಮನು ಇದ್ನಲ್ವಾ, ಮನು ಮೊದಲನೇ ಮಗ, ಶ್ರಾದ್ದದೇವ. ಸಂಧ್ಯಾದೇವಿಯಲ್ಲಿ ಯಾರು ಮೊದಲನೇ ಮಗ ಹುಟ್ಟಿದ್ನಲ್ಲ, ಅದೇ ರೀತಿ ಇದ್ನಂತೆ ಇವನು ಕೂಡ. ಅಷ್ಟೇ ರೂಪ ಎಲ್ಲ ಸಮಾನ, ವ್ಯತ್ಯಾಸವೇ ಇಲ್ಲ. ಹಾಗಾಗಿ ಅವನಿಗೆ ಸಾವರ್ಣಿ ಮನು ಅಂತ ಹೆಸರಿಟ್ಟು. ಸಾವರ್ಣಿ ಅಂದ್ರೆ ಸಮಾನವಾದ ವರ್ಣ, ಸಮಾನವಾದ ರೂಪ. ಮೊದಲನೇ ಮಗನಂತಾನೇ ಇದ್ದಾನೆ ಇವನು, ಅಷ್ಟು ಸಮಾನತೆ. ಹಾಗಾಗಿ ಅವನಿಗೆ ಸಾವರ್ಣಿ ಅಂತ ಹೆಸರಿಟ್ಟರಂತೆ. ಆ ಸಾವರ್ಣಿ ಅನ್ನೋನು ಮುಂದಿನ ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ. ಆ ಸಾವರ್ಣಿ ಮನು ಅವನು ಮುಂದಿನ ಮನ್ವಂತರಕ್ಕೆ ಅಧಿಪತಿ. ಹಾಗಾಗಿ ಅಂತಹ ಸಾವರ್ಣ ಮನು ಹುಡ್ತಾನೆ. ಅದಾದ್ಮೇಲೆ ಇನ್ನೊಬ್ಬ ಹುಡ್ತಾನೆ ಆ ಛಾಯಾದೇವಿಯಲ್ಲಿ, ಶನೈಶ್ಚರ ಅಂತ ಇನ್ನೊಬ್ಬ ಮಗ ಹುಡ್ತಾನೆ. ಶನೈಶ್ಚರ ಅವನು ಶನೈಹಿ ಚರ, ನಿಧಾನಕ್ಕೆ ಸಂಚಾರ ಮಾಡ್ತಾನೆ. ಅವನು ಏನು ಅಂತಂದ್ರೆ ಗರ್ಭದಲ್ಲಿದ್ದಾಗ್ಲೂ ಹಾಗೆ, ಎಲ್ಲರಿಗೂ ಕೂಡ ಗರ್ಭ ವಾಸ ಅನ್ನೋದು 9 ತಿಂಗಳಿರುತ್ತೆ. ಇವನು ಹಂಗಲ್ಲ, ಇವನು ನಿಧಾನ. ಇವನು ಹಾಗಾಗಿ ನಿಧಾನ ಚಲಿಸೋನು. ಇವನು ಎಷ್ಟು ಗರ್ಭದಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಸಮಯ ತಗೊಂಡು ನಿಧಾನಕ್ಕೆ ಹೊರಗೆ ಬಂದಿದ್ದಾನೆ. ಅದಾದ್ಮೇಲೂ ಕೂಡ ನಿಧಾನಕ್ಕೆ ಚಲಿಸ್ತಾನೆ. ಹಾಗಾಗಿ ಅವನಿಗೆ ಶನೈಶ್ಚರ ಅಂತ ಹೆಸರು. ಈಗೆಲ್ಲರೂ ಏನ್ ಮಾಡ್ಬಿಟ್ಟಿದ್ದಾರೆ, ಶನೀಶ್ವರ ಅಂದ್ಬಿಡ್ತಾರೆ. ಶನೀಶ್ವರ ಅಲ್ಲ, ಶನೈಶ್ಚರ. ಅದು ಅವನ ಹೆಸರು ಶನೈಶ್ಚರ. ಯಾಕೆ ಶನೈ ಅಂದ್ರೆ ಮೆಲ್ಲನೆ ಅಂತ ಅರ್ಥ, ಚರ ಅಂದ್ರೆ ನಡೆಯೋದು. ಮೆಲ್ಲನೆ ನಡಿತಾನೆ, ಮೆಲ್ಲ ಸಂಚಾರ ಮಾಡ್ತಾನ ಅವನು, ನಿಧಾನ ಸಂಚಾರ ಅವನು. ಹಾಗಾಗಿ ಉಳಿದೆಲ್ಲ ರಾಶಿಗಳಲ್ಲಿ ಉಳಿದೆಲ್ಲ ಗ್ರಹಗಳು ಕೂಡ ಅವರ ಸಂಚಾರ ಎಂಬುದು ವೇಗವಾಗಿರುತ್ತೆ. ಈಗ ಬೃಹಸ್ಪತಿ ಗ್ರಹ, ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಇನ್ನೊಂದು ಯಾವುದೋ 1 ತಿಂಗಳು, ಇನ್ನೊಂದು ಯಾವುದೋ ಇನ್ನೊಂದಿಷ್ಟು ದಿನ. ಆದ್ರೆ ಶನೈಶ್ಚರ ಮಾತ್ರ ಒಂದು ಗ್ರಹಕ್ಕೆ ಬಂದ ಅಂತ ಆದ್ರೆ, ಒಂದು ರಾಶಿಗೆ ಬಂದ ಅಂತ ಆದ್ರೆ ಶನೈಶ್ಚರ 2.5 ವರ್ಷ ಇರ್ತಾನೆ. 2.5 ವರ್ಷ ಇರ್ತಾನೆ. ಒಂದು ಮೇಷರಾಶಿ ಅಂತ ಇಟ್ಕೊಳ್ಳೋಣ. ಮೇಷರಾಶಿಯಲ್ಲಿ
ಅವನು ಸಂಚಾರ ಮಾಡ್ತಾ ಇರ್ತಾರಲ್ವ ಎಲ್ಲರೂ, ಸೂರ್ಯನಿಂದ ಹಿಡಿದು ಎಲ್ಲರೂ ಕೂಡ ಸಂಚಾರ ಮಾಡ್ತಾ ಇರ್ತಾರೆ, ಎಲ್ಲ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆ ಮೇಷ ರಾಶಿಯಲ್ಲಿ ಶನೈಶ್ಚರ ಇದ್ದಾನೆ ಅಂದ್ರೆ ಅವನು 2.5 ವರ್ಷ ಅದೇ ರಾಶಿಯಲ್ಲಿ ಇರ್ತಾನೆ. ಮತ್ತೆ ಅವನ ಪ್ರಭಾವ ಹೇಗೆ ಅಂದ್ರೆ, ಅವನು ತಾನು 2.5 ವರ್ಷ ತಾನಲ್ಲಿರ್ತಾನಲ್ವಾ, ಅಲ್ಲಿರ್ತಕ್ಕಂಥ ರಾಶಿಯಲ್ಲಿ ಹುಟ್ಟಿದವ್ರಿಗೂ ಪ್ರಭಾವ ಮಾಡ್ತಾನೆ. ತನ್ನ ಹಿಂದಿನ ರಾಶಿ ಅಂದ್ರೆ ಮೀನ ರಾಶಿ, ಆ ಮೀನ ರಾಶಿಯವರೆಗೂ ಕೂಡ ಪ್ರಭಾವ ಮಾಡ್ತಾನೆ, 2.5 ವರ್ಷ ಪ್ರಭಾವ ಮಾಡ್ತಾನೆ. ತನ್ನ ಮುಂದಿನ ರಾಶಿ ವೃಷಭ ರಾಶಿ, ಅವ್ರಿಗೂ ಕೂಡ 2.5 ವರ್ಷ ಪ್ರಭಾವ ಮಾಡ್ತಾನೆ. ಹಾಗೆ ಒಟ್ಟಾರೆ ಎಷ್ಟಾಗತ್ತೆ, 7.5 ವರ್ಷ ಆಗತ್ತೆ. ಅದನ್ನೇ ನಾವು ಸಾಡೆ ಸಾತಿ ಅಂತ ಕರಿತೀವಿ ಅಲ್ವಾ. ಎಲ್ಲ ನಾವು ಹೇಳ್ತೇನೆ, ಅಯ್ಯೋ ಎಷ್ಟು ಏನೋ ತೊಂದರೆ ಆಗ್ಬಿಟ್ಟಿದೆ ಅನ್ಸುತ್ತೆ, 7.5 ಇರ್ಬೇಕು ಇವನಿಗೆ ಅಂತ. 7.5 ಅಂದರ್ಥ ಏನು, 7.5 ವರ್ಷ. 7.5 ವರ್ಷ ಎಲ್ಲಿಂದ ಬಂತದ ಲೆಕ್ಕ ಅಂದ್ರೆ ಇದೇ ಲೆಕ್ಕ. ಒಂದು ರಾಶಿಯಲ್ಲಿ ಅವನು 2.5 ವರ್ಷ ಇರ್ತಾನೆ. ತಾನಿರೋ ರಾಶಿಗೂ, ತನ್ನ ಹಿಂದಿನ ರಾಶಿಗೂ, ತನ್ನ ಮುಂದಿನ ರಾಶಿಗೂ ತನ್ನ ಪ್ರಭಾವ ಇರುತ್ತಾನೆ. ಯಾಕೆ ಮೆಲ್ಲ ನಿಧಾನ ಸಂಚಾರ ಮಾಡೋದಲ್ವ ಅವನು, ಹಾಗೆ ಶನೈಶ್ಚರ ಅಂತ ಕರೀತಾರೆ ಅವನನ್ನು. ಮಂದ ಅಂದ್ರೂ ಕೂಡ ನಿಧಾನ ಅಂತ ಅವನನ್ನು ಕರೀತಾರೆ. ಹಾಗಾಗಿ ಸೂರ್ಯಾತ್ಮಜಂ ಕ್ರೋಧನಂ ಸುಪ್ರಸನ್ನಂ ಮಂದಂ ಸದಾ ಶರಣಂ ಅಹಂ ಪ್ರಪದ್ಯೆ ಅಂತ ಸ್ತೋತ್ರ ಮಾಡ್ತೀವಿ. ಸೂರ್ಯಾತ್ಮಜಂ, ಸೂರ್ಯನ ಮಗ. ಕ್ರೋಧನಂ ಸುಪ್ರಸನ್ನಂ ಮಂದ ಅವನಿಗೆ ಹೆಸರು ಇನ್ನೊಂದು, ಮಂದಂ ಸದಾ ಶರಣಂ ಅಹಂ ಪ್ರಪದ್ಯೆ. ಸೌರಿ ಅಂತಾನು ಹೆಸರಿದೆ ಅವನಿಗೆ, ಮಂದ ಅಂತಾನು ಹೆಸರಿದೆ. ಅಂತಹ ಶನೈಶ್ಚರ ಅವನು ಸೂರ್ಯನಿಂದಾಗಿ ಆ ಛಾಯಾದೇವಿಯಲ್ಲಿ ಅವನು ಜನಿಸ್ತಾನೆ. ಇದೇನಾಗುತ್ತೆ, ಎಲ್ಲವೂ ಆರಾಮಾಗಿ ನಡೀತಾ ಇರುತ್ತೆ. ಆದ್ರೆ ಏನೇ ಆದ್ರೂ ಕೂಡ ಈ ಛಾಯಾ ಅವಳು ಈ ಸಂನ್ಯಾದೇವಿಯ ಮಕ್ಕಳಿಗೆ ಏನಿದ್ರು ಕೂಡ ಸವತಿಯೇ, ಮಲತಾಯಿ ಅವಳು. ಮಲತಾಯಿ ತನ್ನ ಮಕ್ಕಳಿಗೆ ಒಂದ್ ರೀತಿಯಾದಂತಹ ವ್ಯವಹಾರವನ್ನ ಮಾಡ್ತಾ ಇರ್ತಾಳೆ. ಮತ್ತೆ ಸಂನ್ಯಾದೇವಿ ಏನಿದ್ದಾಳಲ್ಲ ಅವರ ಮಕ್ಕಳಿಗೆ ಅಂದ್ರೆ ಯಮುನೆ ಮತ್ತೆ ಆ ಮನು, ವೈವಸ್ವತ ಮನು, ಅವರ ಜೊತೆಗೆ ಒಂದ್ ರೀತಿಯಾದ ವ್ಯವಹಾರ. ತನ್ನ ಮಕ್ಕಳು ಸಾವರ್ಣಿ ಮನು, ಶನೈಶ್ಚರ, ತಪತಿ ಅಂತ ಇನ್ನೊಬ್ಬಳು ಹೆಣ್ಮಗಳು ಅವಳು, ಅವರ ಜೊತೆಗೆ ಒಂದ್ ರೀತಿಯಾದ ವ್ಯವಹಾರ. ಈ ವ್ಯವಹಾರದಲ್ಲಿ ವ್ಯತ್ಯಾಸ ಮಾಡ್ತಾ ಇರ್ತಾರೆ. ಈ ವ್ಯತ್ಯಾಸ ಇದು ಅವನಿಗೆ ಗೊತ್ತಾಗುತ್ತಂತೆ, ಪಾಪ ಸಾವರ್ಣಿ ಮನು ಗೊತ್ತಾಗುತ್ತೆ. ಆದ್ರೆ ಅವನು ಏನ್ ಮಾಡ್ತಾನೆ, ಅವನು ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸುಮ್ಮನಾಗ್ತಾನಂತೆ. ಅವನು ಆಯ್ತು ಏನಾದ್ರೂ ತಾಯಿನೇ ಅಂತ, ಯಾಕಂದ್ರೆ ತಾಯಿನೇ ಅಲ್ವಾ, ಗೊತ್ತಿಲ್ಲ ಅವ್ರಿಗೆ ಇನ್ನೂ ಕೂಡ ಇವ್ರು ಬೇರೆ ಅಂತ, ತಾಯಿನೇ ಅಂತ ಸುಮ್ಮನಾಗ್ತಾ ಇರ್ತಾನಂತೆ. ಆದ್ರೆ ಈ ಯಮ ಏನಿದ್ದಾನಲ್ವಾ ಅವನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಯಾಕೆ ಈ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದ್ದಾಳೆ ನಮ್ಮಮ್ಮ, ಅವ್ರಿಗೊಂದ್ ರೀತಿ ಮಾಡ್ತಾಳೆ, ನಮ್ಗೊಂದ್ ರೀತಿ ಮಾಡ್ತಾಳೆ, ಯಾಕೆ ಈ ರೀತಿ ಅಂತ ಅವನಿಗೆ ವ್ಯತ್ಯಾಸ ಗೊತ್ತಾಗ್ಲಿ ಪ್ರಾರಂಭ ಆಗಿಬಿಡುತ್ತೆ. ವ್ಯವಹಾರದಲ್ಲಿ ವ್ಯತ್ಯಾಸ ಗೊತ್ತಾಗ್ಲಿ ಪ್ರಾರಂಭ ಆಗಿಬಿಡುತ್ತೆ. ಒಂದ್ಸಲಿ ಕೇಳ್ಬಿಡ್ತಾನೆ, ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು ಅಂತ ಕೇಳಿ ಯಮ ಏನು ಮಾಡಿಬಿಡ್ತಾನೆ, ಯದಾ ಸಂತರ್ಜಯಾಮಾಸ ಸನ್ಯಾಂ ವೈವಸ್ವತೋ ಯಮಃ, ಅವನು ಕಾಲು ಎತ್ತಿ ಒದಿಲಿಕ್ಕೆ ಹೋಗ್ಬಿಡ್ತಾನೆ. ಅಷ್ಟು ಸಿಟ್ಟು ಬಂದ್ಬಿಡತ್ತೆ. ಚಿಕ್ಕ ಹುಡುಗ ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾದ ತಕ್ಷಣ ಸಿಟ್ಟು ಮಾಡ್ಕೊಂಡು ಏನ್ ಮಾಡ್ಬಿಡ್ತಾನೆ, ಆ ಕಾಲೆತ್ತಿ ಒದಿಲಿಕ್ಕೆ ಹೋಗ್ಬಿಡ್ತಾನಂತೆ. ಒದಿಲಿಕ್ಕೆ ಹೋದಾಗ ಸಿಟ್ಟು ಬರುತ್ತೆ ಛಾಯಾದೇವಿಗೆ. ಇನ್ನು ಸನ್ಯಾ ಅಂತಾನೆ ಅನ್ಕೊಂಡಿದ್ದಾರೆ ಅವರು. ಶಾಪ ಕೊಟ್ಬಿಡ್ತಾಳಂತೆ. ತಂ ಶಶಾಪತತಃ ಕ್ರೋಧಾತ್ ಸಾವರ್ಣ ಜನನಿ ಸುತಂ ಚರಣ ಪತತಾಮೇಷಃ ತವೇತಿ ಭೃಷ ದುಃಖಿತ. ನಿನ್ನ ಕಾಲು ಅದು ನಷ್ಟ ಆಗ್ಬಿಡ್ಲಿ, ಕಾಲು ಕಡ್ದು ಹೋಗಿ ಬಿದ್ದು ಬಿಡ್ಲಿ ಅಂತ. ಕಾಲಿಂದ ಒದಿತೀಯ ತಾಯಿಗೆ, ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಡ್ತಾ ಅಂತ. ನೋಡಿ ಅದೆಲ್ಲ ಎಷ್ಟು ದೊಡ್ಡ ದೊಡ್ಡ ತಪ್ಪುಗಳಿವೆಲ್ಲವೂ ಕೂಡ ಅಂತ ಎಲ್ಲ ಸುಲಭ ಅನ್ಕೊಂಡ್ಬಿಡ್ತೇವೆ. ಇದು ಶಾಪ ಕೊಟ್ಟಿದ್ದು ಅಂತ ಗೊತ್ತಾದ ತಕ್ಷಣ ಸಣ್ಣ ಹುಡುಗ ಓಡಿ ಹೋದ್ನಂತೆ. ಓಡಿ ಹೋಗಿ ತಂದೆ ಹತ್ರ ಓಡೋದ್ನಂತೆ. ಯಮಸ್ತುತ ಪಿತು ಸರ್ವಂ ಪ್ರಾಂಜಲಿ ಪ್ರತ್ಯಭೇದಯತ್. ಯಮನ ಹತ್ರ ಹೋಗಿ ಎಲ್ಲ ಹೇಳ್ತಾನಂತೆ, ಅಪ್ಪ ಹೀಗಾಯ್ತು ಶಾಪ ಕೊಟ್ಬಿಟ್ಟಿದ್ದಾಳಮ್ಮ ಅಂತ ಹೇಳ್ಬಿಡ್ತಾನಂತೆ. ಅದಕ್ಕೆ ಯಮನು ಕೂಡ ಸೂರ್ಯನ ಬಳಿ ಯಮ ಬಂದು ಹೇಳಿದಾಗ ಸೂರ್ಯನು ಕೂಡ ಹೋಗಿ ಹೇಳ್ತಾನಂತ, ಹೌದು ಎಲ್ಲಾ ಮಕ್ಕಳಲ್ಲೂ ಕೂಡ ಒಂದೇ ರೀತಿ ವ್ಯವಹಾರ ಮಾಡಬೇಕು, ಬೇರೆ ಬೇರೆ ರೀತಿಯಾಗಿ ವ್ಯವಹಾರ ಮಾಡೋದು ತಪ್ಪು ಅಂತ ಹೇಳಿ ಅವನು ಕೂಡ ಹೇಳ್ತಾನಂತೆ. ಆಮೇಲೆ ಯಮ ಹೇಳ್ತಾನಂತೆ, ನಾನೇನೋ ಒಬ್ಬ ಸಣ್ಣ ಹುಡುಗ
ಈ ರೀತಿಯಾಗಿ ತಪ್ಪು ಮಾಡಿಬಿಟ್ಟಿದ್ದೀನಿ, ತಾಯಿ ಮೇಲೆ ಹಿಂಗ್ ಮಾಡಬಾರ್ದಿತ್ತು ನಾನು, ನೀನ್ ನನ್ ನೀನು ಕ್ಷಮೆ ಮಾಡ್ಬೇಕು, ತಾಯಿ ಹಿಂಗ್ ಶಾಪ ಕೊಟ್ಬಿಟ್ಟಿದ್ದಾಳೆ, ಹಾಗಾಗಿ ಕ್ಷಮೆ ಮಾಡ್ಬೇಕು, ನೀನೇ ಅದರ ಪರಿಹಾರ ಮಾಡ್ಬೇಕು, ಶಾಪ ಪರಿಹಾರ ನೀನೇ ಮಾಡ್ಬೇಕು ಅಂತ ಈ ರೀತಿಯಾಗಿ ಯೋಚನೆ ಮಾಡಿದಾಗ ಅವನು ಸ್ವಲ್ಪ ಯೋಚನೆ ಮಾಡ್ತಾನಂತೆ, ಏನಪ್ಪ ಹೀಗಾಗೋಯ್ತು, ಯಾಕೆ ಈ ರೀತಿಯಾಗಿ ಆಯ್ತು? ಯಾಕಂದ್ರೆ ಕೆಟ್ಟ ತಾಯಿ ಅಂತ ಇರೋದಿಲ್ಲ, ಕೆಟ್ಟ ಮಕ್ಕಳು ಅಂತ ಇರ್ತಾರೆ, ಆದ್ರೆ ಕೆಟ್ಟ ತಾಯಿ ಅಂತ ಇರೋದಿಲ್ಲ. ಇವನ್ ನೋಡಿದ್ರೆ ಬಂದು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯಾಕೆ ಹೀಗೆ ಅಂತ ಯೋಚನೆ ಮಾಡಬೇಕು ಅಂತ ಅವನು ತನ್ನ ಒಂದು ಕೆಲಸ ಏನಿದೆ ಆ ಕೆಲಸದ ಒಂದು ವಿಷಯದಲ್ಲಿ ಅವಳ ಜೊತೆಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಾನೆ. ಏನೋ ಒಂದು ಇದರಲ್ಲಿ ದೇವರಹಸ್ಯ ಇದೆ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಅಸಂಶಯಂ ಪುತ್ರ ಮಹದ್ ಭವಿಷ್ಯತ್ಯತ್ರ ಕಾರಣಂ ಏನ ತ್ವಾಂ ಅವಿಷತ್ ಕ್ರೋಧೋ ಧರ್ಮಜ್ಞಂ ಸತ್ಯವಾದಿನಂ. ನೋಡು, ನಿನ್ನ ತಾಯಿಯ ಶಾಪವನ್ನ ನಾನ್ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಡ್ತಾನೆ. ನೋಡಿ, ನಿನ್ನ ತಾಯಿಯ ಶಾಪವನ್ನು ನಾನ್ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ನಡೆದೇ ನಡೆಯುತ್ತೆ. ಹಾಗಾಗಿ ಅದು ಯಾವುದೋ ನಿನ್ನ ಕೋಪನೇ ಬರಲ್ಲ. ಇವ್ ಯಮಧರ್ಮರಾಜ, ನೀನು ಯಮಧರ್ಮ ಅಂದ್ರೇನು? ಧರ್ಮದ ಒಂದು ಅಧಿಷ್ಠಾನ ಮಾಡತಕ್ಕಂಥವನೇ ಅವನು. 10 ಜನ ಧರ್ಮ ಸಾಕ್ಷಿಗಳು ಯಾರಿದ್ದಾರೆ ಅದರಲ್ಲಿ ಒಬ್ಬ ಧರ್ಮರಾಜ ಯಮ. ಆದ್ರೆ ಅವನಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಯಾಕೆ ಸಿಟ್ಟಕ್ಕೂ ಪ್ರವೇಶ ಆಯ್ತು? ಸಿಟ್ಟು ಪ್ರವೇಶ ಆಗೋದು ಅಂದ್ರೆ ಹೇಗೆ? ಅದು ರಾಜಸ ಗುಣದ ಪ್ರವೃತ್ತಿ ಅಲ್ವಾ ಸಿಟ್ಟನ್ನೋದು. ಹಾಗಾಗಿ ಅಂತ ಸಿಟ್ಟು ಪ್ರವೇಶ ಆಗ್ಬಾರ್ದಲ್ವಾ? ಆದ್ರೂ ನಿನ್ನಲ್ಲಾಗಿದೆ, ಆಗಿ ಈ ರೀತಿಯಾದ ಕೆಲಸ ನಿನ್ನ ನಡೆದಿದೆ. ಆದ್ರೆ ನಡೆದಿರೋದ್ರಿಂದ ಪರಿಣಾಮದಿಂದ ತಾಯಿಯ ಶಾಪ ನಿನಗೆ ಒದಗಿ ಬಂದಿದೆ. ಅದನ್ನ ಏನ್ ಮಾಡಿದ್ರು ಕೂಡ ಆಚೆ ಈಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಅನುಭವಿಸ್ಲೇಬೇಕು. ಹಾಗಾಗಿ ಕ್ರಿಮಿಗಳು ನಿನ್ನ ಕಾಲಿನ ಮಾಂಸ ಅದನ್ನ ತಿಂದು ಅದನ್ನ ಭೂಮಿಗೆ ಒಯ್ತಾವೆ. ಅದು ತೆರಳು, ಅವು ಭೂಮಿಗಳೇ ಅವು ತಿಂದು ನಿನ್ನ ಕಾಲು ಕತ್ತರಿಸಿ ಅದು ಖಂಡಿತವೂ ಕೂಡ ಆ ನಿನ್ನ ತಾಯಿ ಹೇಳಿರ್ತಕ್ಕಂಥ ಒಂದು ಶಾಪ ಅದು ಫಲಿಸುತ್ತೆ. ಏನು ಮಾಡ್ಲಿಕ್ಕೆ ಆಗಲ್ಲ ನೋಡ್ರಿ. ಹಾಗಾಗಿ ಏನಾದ್ರೂ ನಾವು ಮಾತಾಡಬೇಕಾದ್ರೆ, ನಾವು ವ್ಯವಹಾರ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಯಾರ ಜೊತೆಗೆ ನಾವು ಆ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದ್ದೀವಿ? ಎಷ್ಟೋ ಬಾರಿ ನಾವು ಸುಮ್ಮನೆ ದೊಡ್ಡವರಿಗೆ ಏನೋ ಒಂದು ಮನಸ್ಸಿಗೆ ಬಂದಿದ್ದು ಅನ್ನೋದು, ಅಥವಾ ದೊಡ್ಡವ್ರ ವಿಷಯದಲ್ಲಿ ತುಂಬಾ ಲಘುವಾಗಿ ಮಾತನಾಡೋದು, ಅವರಿಗೆ ಬೇಸರ ಆಗುವಂತೆ ವ್ಯವಹಾರ ಮಾಡೋದು, ಇದೆಲ್ಲವನ್ನೂ ಕೂಡ ಮಾಡಿದಾಗ ಅದು ಅವ್ರು ದುಃಖಿತರಾದ್ರೆ ಶಾಕ್. ಅವ್ರೇನು ನಮಗೆ ಇವಳಾದ್ರೆ ಛಾಯಾದೇವಿ ಆದ್ರೆ ನೇರವಾಗಿ ಶಾಪ ಕೊಟ್ಲು, ಆದ್ರೆ ದುಃಖಿತರಾದ್ರೆ ಸಾಕು, ಅವ್ರೇನು ಶಾಪ ಕೊಡ್ಬೇಕು ಅಂತಾನೆ ಇಲ್ಲ, ದುಃಖಿತರಾದ್ರೆ ಸಾಕು. ಆ ದುಃಖವೇ ನಮ್ಮನ್ನ ಶಾಪ ರೂಪವಾಗಿ ಬಾಧಿಸಿ ನಮ್ಮ ಎಲ್ಲಾ ಏಳಿಗೆಗಳನ್ನ, ನಮ್ಮ ಎಲ್ಲಾ ರೀತಿಯಾದ ಸುಖ ಶಾಂತಿಯನ್ನ ಅದು ಕಸಿದುಕೊಳ್ಳದ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ವ್ಯರ್ಥವಾಗಿ ಹಿರಿಯರನ್ನ, ಗುರುಗಳನ್ನ ಆಡ್ಕೊಳ್ಳೋದು ಅಥವಾ ಬೈಯೋದು, ಇದೆಲ್ಲ ಸಮಾಜದಲ್ಲಿ ಒಳ್ಳೆಯ ಪದ್ಧತಿಯೇ ಅಲ್ಲ. ಸಾಧ್ಯವಾದ್ರೆ ಹಿರಿಯರ, ಗುರುಗಳ ಗುಣಗಳನ್ನ ಸ್ತೋತ್ರ ಮಾಡ್ರಿ. ಹಿರಿಯರ, ಗುರುಗಳ ಒಂದು ಗುಣಗಳನ್ನ ಅನುಸಂಧಾನ ಮಾಡ್ರಿ. ಅವ್ರ ಒಳ್ಳೆ ಒಳ್ಳೆ ಗುಣಗಳನ್ನ ಅನುಸಂಧಾನ ಮಾಡ್ರಿ. ಆಚಾರ್ಯ ಹೇಳ್ತಾರೆ, ನಮ್ಮ ಗುರುಗಳ ದೋಷ ಇದ್ರೂ ಕೂಡ ಅದನ್ನ ಎಲ್ಲೂ ಕೂಡ 5 ಜನ ಮಧ್ಯದಲ್ಲಿ ಹೇಳಬಾರದು ಅಂತ ಹೇಳ್ತಾರೆ. ಆಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವು ಅದನ್ನ ಬಹಳ ಸಂಯಮದಿಂದ ವರ್ತಿಸಬೇಕು. ನಾವು ಏನೋ ಒಂದು ಹುಡುಗಾಟಿಕೆಯಿಂದಲೋ ಅಥವಾ ಅಜ್ಞಾನದಿಂದಲೋ ಮಹಾತ್ಮರ ಬಗ್ಗೆ ಏನೇನೋ ಮಾತಾಡ್ಬಿಡ್ತೀವಿ. ಆ ರೀತಿಯಾಗಿ ಮಾತಾಡಿದಾಗ ಅದು ನಾವು ಮಾತಾಡೋದು ನಮ್ಗೆ ಗೊತ್ತಾಗಲ್ಲ. ಮಾತಾಡ್ಬೇಕಾದ್ರೆ ಯಾವುದೋ ಒಂದು ಭಾವನೆಯಿಂದ ಮಾತಾಡ್ತೀವಿ, ಆದ್ರೆ ಅದರ ಒಂದು ಫಲವನ್ನು ಅನುಭವಿಸೋರು ನಾವೇನೆ ಕೊನೆಗೆ. ಹಾಗಾಗಿ ಯಾವುದೇ ಜ್ಞಾನಿಗಳ ವಿಷಯದಲ್ಲಿ ನಮ್ಮ ಬಾಯಿಯಿಂದ ಯಾವತ್ತೂ ಕೂಡ ತಪ್ಪು ಮಾತುಗಳು ಬರಬಾರದು. ಆ ರೀತಿಯಾಗಿ ನಮ್ಮ ವ್ಯವಹಾರ ಇರ್ಬೇಕು. ಅದನ್ನೇ ನೋಡಿ, ಯಮಧರ್ಮ ಅಷ್ಟು ಶ್ರೇಷ್ಠನಾಗಿರ್ತಕ್ಕಂತಹ ಜ್ಞಾನಿ ಆದರೂ ಕೂಡ ಅವನ ಒಂದು ವ್ಯವಹಾರದಲ್ಲಿ ಈ ತಪ್ಪು ಬಂದ್ಬಿಡ್ತು. ಸಿಟ್ಟಿನಿಂದ ತಪ್ಪು ವ್ಯವಹಾರ ಆದಾಗ ಕಾಲನ್ನ ತೋರಿಸಿಬಿಟ್ಟ. ಕಾಲಿಂದ ಒದ್ದಿಲ್ಲ, ಕಾಲನ್ನು ತೋರಿಸಿದ ಅಂತ ಅವನೇ ಹೇಳ್ತಾನೆ.
ನಾನು ಕಾಲಿಂದ ಒದಿಲಿಲ್ಲಪ್ಪ, ಕಾಲನ್ನು ತೋರಿಸಿಬಿಟ್ಟೆ. ಅಷ್ಟಕ್ಕೆ ಎಷ್ಟು ಒಂದು ಶಾಪಕ್ಕೆ ಗುರಿಯಾದ ಲೆಕ್ಕ ಹಾಕಿ. ಇನ್ನು ನಾವು ಆ ರೀತಿಯಾಗಿ ಮಾತಾಡಿದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನು ಅನುಭವಿಸ್ಬೋದು ಅಂತ ಯೋಚನೆ ಮಾಡಿ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಜ್ಞಾನಿಗಳ, ಗುರು ಹಿರಿಯರ ಕುರಿತಾಗಿ ನಮ್ಮ ಬಾಯಿಂದ ಕೆಟ್ಟದಾದ ಮಾತುಗಳು, ಕೆಟ್ಟದಾದ ವ್ಯವಹಾರ ಯಾವುದು ಬರಬಾರದು. ಸಾಧ್ಯ ಈ ಕಲಿಯುಗದಲ್ಲಿ ನಮಗೆ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ಸ್ವಲ್ಪ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ನಮ್ಗೆ ಸಾಧನೆ. ಅಂಥದ್ರಲ್ಲಿ ನಾವ್ ಇಂಥದೆಲ್ಲ ಮಾಡ್ತಾ ಕೂತ್ರೆ ಇರೋ ಒಂದೆರಡು ಮೂರು ಪುಣ್ಯ, ಸ್ವಲ್ಪ ಏನೋ ಪುಣ್ಯ ಮಾಡಿದ್ರೆ ಅದು ಕೂಡ ಹೋಗುತ್ತೆ, ಮತ್ತೆ ಪಾಪದ ಗಂಟೆ ನಮಗೆ ಬರುತ್ತೆ. ಸಾಧ್ಯವಾದಷ್ಟು ಭಗವಂತನ ಚಿಂತನೆಗಳು, ಭಗವದ್ಭಕ್ತರ ಚಿಂತನೆಗಳು, ಜ್ಞಾನಿಗಳ ಚಿಂತನೆಗಳು, ಗುಣಗಳ ಚಿಂತನೆಗಳನ್ನೇ ಮಾಡಬೇಕು ಅಷ್ಟೇ ಹೊರತು ನಮಗೆ ಬೇರೆ ಯಾವುದರದ್ದು ಆ ರೀತಿಯಾಗಿರ್ತಕ್ಕಂತಹ ವಿಚಾರಗಳ ಅವಶ್ಯಕತೆ ಈ ಸದ್ಯಕ್ಕೆ ನಮಗೆ ಬರಬಾರದು. ನಾವು ದೊಡ್ಡ ಜ್ಞಾನಿಗಳಾಗಿ ಎಲ್ಲ ಆದ್ರೆ ಅದು ಬೇರೆ ಮಾತು. ಆದ್ರೆ ನಮಗಷ್ಟು ಜ್ಞಾನ ಇಲ್ವಲ್ಲ ಇನ್ನು. ಹಾಗಾಗಿ ತಿಳ್ಕೊಳ್ಳಿಕ್ಕೆ ಬೇಕಾಷ್ಟು ವಿಷಯ ಇರಬೇಕಾದ್ರೆ ಯಾಕೆ ನಾವು ಆ ರೀತಿಯಾಗಿ ವ್ಯವಹಾರ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಸಂಗತಿಯನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಆದ್ರೆ ಆ ರೀತಿಯಾಗಿ ಭೂಮಿಗೆ ಅವೆಲ್ಲ ಕ್ರಿಮಿಗಳೆಲ್ಲವೂ ಕೂಡ ತಗೊಂಡ್ಕೊಂಡು ಹೋಗ್ತಾವೆ ಮಾಂಸವನ್ನು, ನಿನ್ನ ಕಾಲಿನ ಮಾಂಸವನ್ನು ತಗೊಂಡು ಹೋಗ್ತಾವೆ. ಅದರಿಂದಲೇ ನಿನಗೇನಾಗತ್ತೆ, ಶಾಪದಿಂದಾಗಿ ನೀನು ಮುಕ್ತನಾಗ್ತೀಯ, ಶಾಪ ಪರಿಹಾರ ಆಗತ್ತೆ, ನೀ ದುಃಖದಿಂದ ಮುಕ್ತನಾಗ್ತೀಯ ಅಂತ ಹೇಳಿ ಆ ಮಗನನ್ನ ಸಾಂತ್ವನಗೊಳಿಸಿ ಒಳಗಡೆ ಬಂದು, ಇನ್ನು ಛಾಯಾದೇವಿ ಅವಳು, ಆದ್ರೆ ಇವನಿಗೆ ಗೊತ್ತಿಲ್ಲ, ಸಂಧ್ಯಾದೇವಿಯನ್ನ ಸಂಬೋಧನೆ ಮಾಡಿ ಪ್ರಶ್ನೆಯನ್ನು ಮಾಡ್ತಾನಂತೆ. ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಛಾಯಾದೇವಿ ಏನ್ ಮಾಡ್ತಾಳೆ, ಯಾಕೆ ಹೀಗಾಯ್ತು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ನಿಧಾನಕ್ಕೆ ಸಿಟ್ಟು ಬಂತಂತ, ಉತ್ತರ ಕೊಡ್ಲಿಕ್ಕೆ ಮಾಡ್ಲಿಲ್ಲ ಅಂತ ಹೇಳಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಲ್ಲ. ಇದೇ ರೀತಿಯಾಗಿ ಸುಮ್ಮನೆ ತಳ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಏನ್ ಮಾಡ್ದ, ಅವಳಿಗೆ ಶಾಪ ಕೊಡಬೇಕು ಅಂತ ಆ ಛಾಯಾದೇವಿಯನ್ನ ಇಟ್ಕೊಳ್ದಾಗ ಅವಳು ಹಿಂದೆನೆ ಪ್ರತಿಜ್ಞೆ ಮಾಡಿದ ಹಾಗೆ ತನ್ನ ನಿಜವಾದ ಸ್ವರೂಪವನ್ನು ಹೇಳಿಬಿಡ್ತಾಳೆ. ನಾನು ಛಾಯಾ ಅಂತ ಹೇಳಿ ಸಂಧ್ಯಾದೇವಿ ಅಲ್ಲ, ಸಂಧ್ಯಾದೇವಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟು ತಾನು ಬಿಟ್ಟು ಹೋಗಿದ್ದಾಳೆ, ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾಳೆ ಅಂತ ನಿಜವಾದ ಎಲ್ಲಾ ಘಟನೆಯನ್ನು ಕೂಡ ಹೇಳ್ಬಿಡ್ತಾನಂತೆ. ಈ ರೀತಿ ಇವನಿಗಿನ ವಿಷಯ ಗೊತ್ತಾಯ್ತು. ಛಾಯಾದೇವಿ ಅಲ್ಲ, ಛಾಯಾದೇವಿನೇ ಇರೋದು, ಸಂಧ್ಯಾದೇವಿ ಅಲ್ಲ ಅಂತ ಗೊತ್ತಾಯ್ತು. ಅದು ಸಂಧ್ಯಾದೇವಿ ಎಲ್ಲ ಹೋಗಿದ್ದಾಳೆ, ಸರಿ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಾನಂತೆ. ಅಪ್ಪನ ಮನೆಗೆ ಹೋಗಿದ್ದಾಳೆ, ಅಪ್ಪನ ಮನೆಗೆ ಹೋಗ್ತಾಳೆ. ಅಪ್ಪ ಹೇಳ್ತಾನೆ, ಇಲ್ಲ ಇಲ್ಲಿ ಬಂದಿದ್ಲು, ಅದನ್ನ ವಾಪಸ್ ಹೋಗು ನಿಮ್ ಮನೆಗೆ ಅಂತ ಹೇಳ್ದೆ, ಆದ್ರೆ ಅವಳು ಇಲ್ಲಿ ಬಂದಿಲ್ಲ, ನಿಮ್ಮನೆಗೂ ಬಂದಿಲ್ವಾ, ನಮ್ಮನೇಲೂ ಇಲ್ಲ ಅಂತ ಹೇಳಿ ಇಬ್ಬರು ಕೂಡ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹಾಗಾದ್ರೆ ಎಲ್ಲಿದ್ದಾರೆ? ಇವನಿಗೆ ಪಾಪ ತೊಷ್ಟ್ರ ಪ್ರಜಾಪತಿಗೆ ಕಸಿಬಿಸಿ, ಅಯ್ಯೋ ನನ್ನ ಮಗಳು ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಳಿಯನನ್ನ ಅಂತ. ಇವನಿಗೆ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಚಿಂತೆ. ಈ ರೀತಿಯಾಗಿ ಯೋಚನೆ ಮಾಡ್ಬೇಕಾದ್ರೆ ಎಲ್ಲಿದ್ದಾಳೆ ಹಾಗಾದ್ರೆ ಸಂಧ್ಯಾದೇವಿ, ಯಾಕೆ ಅವಳು ನಿಮ್ ಜೊತೆ ಬರ್ತಾ ಇಲ್ಲ ಅಂತೆಲ್ಲ ಚರ್ಚೆ ಪ್ರಾರಂಭ ಆಗುತ್ತೆ. ಆ ಚರ್ಚೆ ಪ್ರಾರಂಭ ಆಗಿ ಆ ಅಳಿಯ ಮತ್ತೆ ಮಾವ ಕೂಡಿಕೊಂಡು ಯಾವ ರೀತಿಯಾಗಿ ಸಮಸ್ಯೆ ಪರಿಹಾರವನ್ನು ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಸಂಧ್ಯಾದೇವಿ ಯಾವ ರೀತಿಯಾಗಿ ಮರಳಿ ಬರ್ತಾಳೆ ಅಂತ ಎಲ್ಲ ಕಥಾನಕವನ್ನ ಮುಂದಿನ ನಾಳೆ ಪ್ರವಚನದಲ್ಲಿ ಕೇಳೋಣ. ಇಂತಹ ಇದೇ ರೀತಿಯಾಗಿರ್ತಕ್ಕಂಥ ಅನೇಕ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆಗಳು ನಮ್ಮ ಈ ಹರಿವಂಶ ಎಂಬುವಂಥ ಪುರಾಣಗಳದ್ದಿದೆ. ಅದನ್ನ ಸುಲಭವಾಗಿ ಆನ್ಲೈನ್ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ಕೇಳ್ತಕ್ಕಂತಹ ಒಂದು ಅವಕಾಶ ನಮ್ಮ ಹರಿ ಭಜನೆ ಮಾಡೋ ನಿರಂತರ ಎಂಬುವಂಥ ತಂಡದ ಒಂದು ವತಿಯಿಂದ ನಡೆದಿದೆ. ಅದರ ಸಂಯೋಜಕರಾಗಿರ್ತಕ್ಕಂತಹ ನಮ್ಮ ಪ್ರಸನ್ನ ಕುಲಕರ್ಣಿಯವರು ಈ ವ್ಯವಸ್ಥೆಯನ್ನ ಮಾಡಿ ವ್ಯವಸ್ಥೆಯ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದನ್ನು ಹೇಳಿಸ್ತಕ್ಕಂಥವರು ಕೂಡ ಮಾಲಿನಿ ರಾಮಪ್ರಸಾದ್ ದಂಪತಿ ಅವರು ಕೂಡ ಅದನ್ನು ಹೇಳಿಸ್ತಾ ಇದ್ದಾರೆ. ಹಾಗೆ ಸದುಪಯೋಗವನ್ನ ನಾಳೆಯೂ ಕೂಡ ಇದೇ ಸಮಯಕ್ಕೆ ಸರಿಯಾಗಿ 6:00 ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಬೇಕು. ಪರಮಾತ್ಮನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗ್ಲಿಕ್ಕೆ ಒಳ್ಳೆಯ ಸದವಕಾಶ ಇದೆ. ಅತ್ಯುತ್ತಮವಾಗಿರ್ತಕ್ಕಂತಹ ಪರಮಾತ್ಮನ ಚರಿತ್ರೆಗಳನ್ನು ಕೇಳಲಿಕ್ಕೆ, ಪರಮಾತ್ಮನ ಭಕ್ತರ ಚರಿತ್ರೆಯನ್ನು ಕೇಳಲಿಕ್ಕೆ ಅತ್ಯುತ್ತಮವಾದ ಅವಕಾಶ ಇದೆ. ಅದೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಶ್ರೀಕೃಷ್ಣ ಅರ್ಪಿತಮಸ್ತು.